ओम शांति। मीठे बच्चे, ज्ञान का सागर बाबा द्वारा तुम ಮಾಸ್ಟರ್ ಜ್ಞಾನ ಸಾಗರ್ ಬನೆ ಹೋ. ಜ್ಞಾನ ಸಾಗರ್ನಾಗಿರ್ತಕ್ಕಂಥ ತಂದೆಯಿಂದ ತಾವು ಮಾಸ್ಟರ್ ಜ್ಞಾನದ ಸಾಗರು ಆಗಿದ್ದೀರಿ. तुम्हें ज्ञान का तीसरा नेत्र मिला है. ಮಾಸ್ಟರ್ ಜ್ಞಾನ ಸಾಗರ ಅಂದ್ರೇನೋ ಭಗವಂತನ ಹತ್ರ ಇರೋ ಜ್ಞಾನವನ್ನ ಫುಲ್ ಆಗಿ ತುಂಬಿಕೊಂಡಿರೋ ಅಂಥವ್ರು ಅಂತ, ಅವ್ರ ಥರ ಮಾಸ್ಟರ್ಗಳು ಅಂತ. ಈಗ ಬಾಬಾ ಹೇಳ್ತಿದ್ದಾರೆ, ಜ್ಞಾನದ ಮೂರನೇ ನೇತ್ರ ನಿಮಗೆ ಸಿಕ್ಕಿದೆ. ಜ್ಞಾನದ ಮೂರನೇ ನೇತ್ರ ಅಂದರೆ ಈ ಕಣ್ಣಲ್ಲ, ಈ ಒಳಗಡೆ ಕಣ್ಣು, ಬುದ್ಧಿ ರೂಪಿ ನೇತ್ರ ಅಂತ ಹೇಳ್ತಾರೆ. ಬುದ್ಧಿ ಬರ್ತಾ ಇದೆಯಲ್ಲ, ಅದಕ್ಕೆ ಜ್ಞಾನದ ಕಣ್ಣು ಅಂತ ಹೇಳೋದು. ತ್ರಿನೇತ್ರಿ ಅಂತ ಪರಮಾತ್ಮನಿಗೆ ಹೇಳ್ತಾರೆ. ಇಸಲಿ ತುಂಬಿ ತ್ರಿನೇತ್ರಿ ಹೋ. ಅದರಿಂದ ನೀವು ಕೂಡ ಮೂರನೇ ನೇತ್ರವನ್ನು ಪಡೆದಿರುವಂಥ ತ್ರಿನೇತ್ರಿ ಆಗಿದ್ದೀರ. ಇದು ತ್ರಿನೇತ್ರಿನ ಭಗವಂತನ ಮಹಿಮೆ. ಅದು ನಮಗೂ ಕೂಡ ಕೊಡ್ತಾ ಇದ್ದಾರೆ. ಮೂರನೇ ಕಣ್ಣು ಕೊಡ್ತಾ ಇದ್ದಾರಲ್ಲ, ಶಿವಪ್ಪನ ಕಣ್ಣು ತೋರಿಸ್ತಾರಲ್ಲ. ತ್ರಿಕಾಲದರ್ಶಿ ಅವ್ರ ತ್ರಿಲೋಕಿ ನಾಥ್. ಮೂರು ಕಾಲಗಳ ದರ್ಶನವನ್ನು ನೀವು ಮಾಡ್ಕೊಳ್ತಾ ಇದ್ದೀರಾ. ಮೂರು ಲೋಕಗಳಿಗೂ ನೀವು ಮಾಲೀಕರಾಗ್ತಾ ಇದ್ದೀರಾ. ಎಲ್ಲಿ ಬೇಕಾದ್ರೂ ಓಡಾಡ್ಕೊಂಡು ಬರ್ತೀರಲ್ಲ, ಅದಕ್ಕೆ ಮೂರು ಲೋಕಗಳಿಗೆ ನಾಥ ಒಡೆಯ ಅಂತ ಹೇಳೋದು. ಪ್ರಶ್ನೆ, ವಿಶ್ವ की रूहानी सेवा तुम बच्चों के सिवाय कोई नहीं कर सकता है, क्यों? ಇಡೀ ಪ್ರಪಂಚದ ಆತ್ಮಿಕ ಸೇವೆಯನ್ನು ತಾವು ಮಕ್ಕಳ ಬಿಟ್ಟು ಬೇರೆ ಯಾರೂ ಮಾಡಲಿಕ್ಕಾಗೋದಿಲ್ಲ. ಕಾರಣ ಏನು? ಉತ್ತರ ಇದೆ, ಕ್ಯೋಂಕಿ ತುಮೇ ಹಿ ಸುಪ್ರೀಂ ರೂಹ್ ಶಿವ ಬಾಬಾ ಕಿ ಶಕ್ತಿ ಮಿಲ್ತಿ. ಯಾಕೆ ಅಂತಂದರೆ, ನಿಮಗೆ ಪರಮಾತ್ಮ ಶಿವನಿಂದ ಶಕ್ತಿ ಸಿಕ್ಕಿದೆ. पहले तुम आत्माओं को सुप्रीम रूह द्वारा ज्ञान का इंजेक्शन लगता है. ಪರಮ ಸದ್ಗುರುವಿಂದ, ಪರಮ ಶಿಕ್ಷಕನಿಂದ, ಪರಮಾತ್ಮನಿಂದ ನಮಗೆ ಜ್ಞಾನದ ಇಂಜೆಕ್ಷನ್ ಸಿಗುತ್ತೆ. जिससे तुम 5 विकारों पर स्वयं ही विजय प्राप्त करते हो, दूसरों को भी प्राप्त कराते हो. ಈ ಇಂಜೆಕ್ಷನ್ ಆಗ್ತಾ ಇದ್ದಂಗೆ ಈಗ ನಾವು ಪಂಚವಿಕಾರಗಳ ಮೇಲೆ ಸ್ವಯಂ ವಿಜಯ ಪಡ್ಕೊಳ್ತೀವಿ ಮತ್ತು ಬೇರೆಯವ್ರಿಗೂ ವಿಜಯ ಪಡ್ಕೊಳ್ಳೋ ದಾರಿಯನ್ನು ತೋರಿಸ್ತೇವೆ. ಐಸಿ ಸೇವಾ ಅವ್ರ ಕೊಯ್ ಕರ್ನಾ ಸಕೆ. ಈ ಥರ ಇಂಜೆಕ್ಷನ್ ಹಾಕೋರು ಇಲ್ಲ, ಪಂಚವಿಕಾರಗಳ ಮೇಲೆ ವಿಜಯ ಗಳಿಸ್ಬೇಕು ಅಂತ ಹೇಳೋರು ಇಲ್ಲ, ಈ ರೀತಿ ವಿಜಯ ಪ್ರಾಪ್ತಿ ಮಾಡ್ಕೊಳ್ಳೋಕ್ಕೂ ಯಾರಿಗೂ ಬರೋದಿಲ್ಲ, ಈ ರೀತಿ ಸೇವೆ ಮಾಡೋಕ್ಕೂ ಯಾರಿಗೂ ಗೊತ್ತೇ ಇಲ್ಲ. ಕಲ್ಪ ತುಮ್ ಬಚ್ಚೆ ಹಿ ಯಾ ರೂಹಾನಿ ಸೇವಾ ಕರ್ತೇವೆ. ಪ್ರತಿ ಕಲ್ಪಕ್ಕೊಮ್ಮೆ ಅಂದರೆ 5000 ವರ್ಷಗಳಿಗೊಮ್ಮೆ ಈ ರೀತಿ ಸೇವೆಯನ್ನು, ಆತ್ಮಿಕ ಸೇವೆಯನ್ನು ನೀವೇ ಮಾಡ್ತೀರಾ. ಬೇರೆಯವ್ರಿಗೆ ಯಾರಿಗೂ ಈ ಸೇವೆ ಗೊತ್ತಿಲ್ಲ ಅಂತ. ಗೊತ್ತಾಯ್ತಲ್ಲ? ಆತ್ಮಿಕ ಸೇವೆ ಅಂದರೆ ಆತ್ಮಗಳನ್ನು ನಿರೋಗಿ ಮಾಡೋ ಸೇವೆ, ಆತ್ಮಗಳ ಉದ್ಧಾರ ಮಾಡ್ತಕ್ಕಂಥ ಸೇವೆ, ಆತ್ಮಗಳು ಮೊದಲೇಗಿದ್ದು ಆಗ ಮಾಡ್ತಕ್ಕಂಥ ಸೇವೆ ಬೇರೆ ಯಾರೂ ಮಾಡಲ್ಲ. ಮಿಕ್ಕಿ ಸೋಷಿಯಲ್ ಸರ್ವಿಸ್ ಬೇಕಾದಷ್ಟು ನಡೀತಾ ಇದೆ ಅಲ್ವಾ? ಓಂ ಶಾಂತಿ. ಬಾಬಾ ಕಿ ಯಾದ್ ಮೇ ಬೈಟ್ನಾ ಹೈ ಅವ್ರ ಕೋಯಿ ದೇಹದಾರಿ ಕಿ ಯಾದ್ ಮೇ ನಹಿ ಬೈಟ್ನಾ. ಇಲ್ಲಿ ನೀವು ಮೆಡಿಟೇಷನಲ್ಲಿ ಕೂತ್ಕೊಂಡಾಗ ಯಾವುದೇ ಮನುಷ್ಯರು ನೆನೆಸ್ಕೊಂಡು ಕೂತ್ಕೊಂಡ್ಬೇಡ್ರಿ ಅಂತ. ನೆನಪು ಮಾಡಬೇಕಾಗಿರೋದು ಯಾರನ್ನ? ಒಬ್ಬ ನಿರಾಕಾರ ತಂದೆಯನ್ನ. ನಯೇ ನಯೇ ಜೋ ಆತೆ ಹೇ ಬಾಬಾ ಕೊತ್ತು ಜಾನ್ತೆ ಹಿ ನಹಿ. ಹೊಸಬ್ರು ಬರ್ತಾರೆ, ತಂದೆ ಯಾರು ಅಂತ ಅವ್ರಿಗೆ ಗೊತ್ತಿರಲ್ಲ. ಬರ್ತಾ ಬರ್ತಾ ನಿಧಾನಕ್ಕೆ ಅರ್ಥ ಮಾಡ್ಕೊಳ್ತಾರೆ. ಉನ್ಕಾ ನಾಮ್ ತೋ ಬಡ ಸಹಜ್ ಹೇ ಶಿವ ಬಾಬಾ. ಪರಮಾತ್ಮನ ಹೆಸರೇನು ಸಹಜವಾಗಿದೆ, ಶಿವ ಬಾಬಾ ಅಂತ. ಬಾಬಾ ಕೋ ಬಚ್ಚೆ ನಹಿ ಜಾನ್ತೆ ಹೇ ಕಿತ್ನಾ ವಂಡರ್ ಹೇ. ಪ್ರಪಂಚದಲ್ಲಿ ತಂದೆಯನ್ನು ಮಕ್ಕಳು ತಿಳ್ಕೊಂಡಿಲ್ಲ, ಎಷ್ಟೊಂದು ಆಶ್ಚರ್ಯ ಇದೆ ನೋಡಿ. ಶಿವ ಬಾಬಾ ಊಂಚೆತೆ ಊಂಚ ಸರ್ವಕ ಸದ್ಗತಿದಾರ. ಶಿವ ತಂದೆ ಸರ್ವಶ್ರೇಷ್ಠನೂ ಆಗಿದ್ದಾರೆ, ಆಮೇಲೆ ಸರ್ವರಿಗೂ ಸದ್ಗತಿ ಕೊಡ್ತಕ್ಕಂಥವ್ರು ಆಗಿದ್ದಾರೆ. ಸರ್ವಕ ಪತಿತ ಪಾವನ ಕರ್ತಾ ಹೇ, ಸರ್ವಕ ದುಃಖ ಹರ್ತಾ ಹೇ. ಸರ್ವರನ್ನು ಪ್ಯೂರಿಫೈ ಮಾಡೋರು, ಸರ್ವರ ದುಃಖನೂ ದೂರ ಮಾಡ್ತಕ್ಕಂಥವ್ರು. ಈ ರೀತಿ ಮಹಿಮೆ ಮನುಷ್ಯರಿಗಿದೆಯಾ? ಇಲ್ವೇ ಇಲ್ಲ. ತೋ ಕೇತೆ ಹೇ ಪರಂತು ಕೌನ್ ಹೇ ಯ ನಹಿ ಜಾನ್ತೆ. ಈ ರೀತಿ ಮಹಿಮೆಗಳು ಪ್ರಪಂಚದಲ್ಲಿ ಬೇರೆಯವ್ರು ಮಾಡ್ತಿರ್ಬೋದು, ಆದರೆ ಅವ್ರು ಯಾರು ಅನ್ನೋದು ಯಾರಿಗೂ ಗೊತ್ತಿಲ್ಲ. ಅಂದರೆ ಭಗವಂತನ ಪರಿಚಯ ಯಾರಿಗೂ ಇಲ್ಲದೆ ಆಗ್ಬಿಟ್ಟಿದೆ. ಸಿವಾಯ್ ತುಂಬಿ ಕೇಕೆ. ನೀವು ಬ್ರಹ್ಮ ಕುಮಾರಿಯರು ಬಿಟ್ಟು ಈ ಒಂದು ಜ್ಞಾನವನ್ನು ಬೇರೆಯವರು ತಿಳ್ಕೊಂಡಿಲ್ಲ. ತುಮ್ ಉನ್ಕೆ ಪೋತ್ರ ಅವ್ರ ಪೋತ್ರಿಯ. ಶಿವ ತಂದೆಗೆ ನಾವೆಲ್ಲ ಮೊಮ್ಮಕ್ಕಳಿದ್ದಂಗೆ. ಸೋತು ಜರೂರು ಅಪ್ನೇ ಬಾಪ್ ಅವರ ಉನ್ಕಿ ರಚನಾಕ್ಕೆ ಆದಿ ಮಧ್ಯಾಂತಕ್ಕೂ ಜಾನೆಂಗೆ. ಅವಶ್ಯಕವಾಗಿ ಈಗ ತಂದೆಯನ್ನು ನೀವು ತಿಳ್ಕೊತೀರಾ.
ಆ ಒಂದು ತಂದೆಯ ರಚನೆ ಆದಿ ಮಧ್ಯಾಂತ್ಯವನ್ನು ನೀವು ತಿಳ್ಕೊತೀರಾ. ಬಾಬಾ ದ್ವಾರ ಬಚ್ಚೆ ಹಿ ಸಬ್ ಕುಚ್ ಜಾನ್ ಜಾತೆ. ತಂದೆಯಿಂದ ಮಕ್ಕಳು ಎಲ್ಲ ವಿಚಾರಗಳನ್ನು ಏನು ಮಾಡ್ತೀವಿ, ತಿಳ್ಕೊಳ್ತೀವಿ. ಯಹ ಹಿ ಪತಿತ ದುನಿಯಾ. ಈ ಪ್ರಪಂಚ ಏನಾಗ್ಬಿಟ್ಟಿದೆ, ಪತಿತ ಪ್ರಪಂಚ. ಸರ್ವ ಕಲಿಯುಗಿ ಪತಿತಂಕೋ ಸತ್ಯುಗಿ ಪಾವನ್ ಕೇಸೆ ಬನತೆ ಹೇ. ಇಷ್ಟು ಪ್ರಪಂಚದಲ್ಲೆಲ್ಲ ಪತಿತ ಆತ್ಮಗಳಾಗ್ಬಿಟ್ಟಿದ್ದಾವೆ. ಇಷ್ಟೊಂದು ಆತ್ಮಗಳನ್ನು ಪಾವನ ಯಾರು ಮಾಡ್ತಾರೆ? ಪಾವನ ಮಾಡ್ತಕ್ಕಂಥವ್ರು ನಿಮ್ಮನ್ನು ಬಿಟ್ಟರೆ ಬೇರೆ ಯಾರೂ ಇಲ್ಲ. ಕಲಿಯುಗಿ ದುರ್ಗತಿ ಸೆ ನಿಕಾಲ್ನೆ ವಾಲ ಸತ್ಯುಗಿ ಸದ್ಗತಿ ದಾತ ಬಾಪ. ಕಲಿಯುಗದಿಂದ ದುರ್ಗತಿಯಿಂದ ಬಿಡಿಸೋರು, ಸತ್ಯುಗಕ್ಕೆ ಸದ್ಗತಿ ಕರ್ಕೊಂಡು ಹೋಗುವಂಥವ್ರು ಪರಮಾತ್ಮನ ವಿನಃ ಬೇರೆ ಯಾರೋ ಇಲ್ಲವೇ ಇಲ್ಲ. ಶಿವ ಜಯಂತಿ भी भारत में ही मनाते हैं. ಪ್ರತಿ ವರ್ಷ ಶಿವರಾತ್ರಿ ಶಿವ ಜಯಂತಿ ಮಾಡ್ತಾ ಇದ್ದಾರೆ. ಜರೂರ್ वो आते हैं परंतु भारत को क्या करते हैं. ಭಗವಂತ ಈ ಭಾರತ ದೇಶದಲ್ಲಿ ಬರ್ತಾರೆ, ಆದರೆ ಬಂದು ಏನು ಮಾಡ್ತಾರೆ ಅನ್ನೋದು ಯಾರು ತಿಳ್ಕೊಂಡಿಲ್ಲ. ಯಾ ಭಾರತವಾಸಿ ನಹಿ ಜಾನ್ತೆ ಹರ್ ವರ್ಷ ಶಿವ ಜಯಂತಿ ಮನಾತೆ. ಇದು ಭಾರತ ವರ್ಷದಲ್ಲಿ ಯಾರು ತಿಳ್ಕೊಂಡಿಲ್ಲ. ಪ್ರತಿ ವರ್ಷ ಶಿವರಾತ್ರಿ ಹಬ್ಬವನ್ನು ಆಚರಿಸ್ತಾನೆ ಇದ್ದಾರೆ. ಆದರೆ ಜ್ಞಾನ ಅಂತಕ್ಕಂಥದ್ದು, ಜ್ಞಾನದ ಮೂರನೇ ಕಣ್ಣು ಅಂತಕ್ಕಂಥದ್ದು ಯಾರಿಗೂ ಇಲ್ಲ. ಇಸ್ಲಿಯೇ ಬಾಪ್ ಕೋ ನಹಿ ಜಾನ್ತೆ. ಜ್ಞಾನದ ನೇತ್ರ ಇಲ್ಲದೆ ಇರೋದ್ರಿಂದ, ತೆರೆದಿಲ್ಲದೆ ಇರೋದ್ರಿಂದ ತಿಳ್ಕೊಂಡಿಲ್ಲ ಪರಮಾತ್ಮ ಯಾರು ಅಂತ. ಗೀತ ಹೇ ನೈನ ಹೀನಕೋ ರಾಹ ದಿಖಾವೋ ಪ್ರಭು. ಕಣ್ಣಿಲ್ಲದೆ ಇರತಕ್ಕಂಥವ್ರಿಗೆ ದಾರಿ ತೋರೋ ಪ್ರಭು ಅಂತ ಒಂದು ಹಾಡಿತ್ತು, ಅದನ್ನು ಹಾಕಿದ್ರು. ಇವತ್ತು ಈ ಮುರಳಿ ನುಡಿಸಿದ ದಿವಸ ಯಹ ಮನುಷ್ಯಂಕ ಬನಾಯವ ಗೀತ ಹೇ. ಈ ಹಾಡುಗಳೆಲ್ಲ ಮನುಷ್ಯರೇ ಕಟ್ಟಿದ್ದಾರೆ, ಮನುಷ್ಯರೇ ಹಾಡಿದ್ದಾರೆ. ಯ ಸಬ್ ನೈನಹೀನ ಹೇ. ಯಾಕೆ ಕಟ್ಟಿದ್ರು, ಯಾಕೆ ಹಾಡಿದ್ರು? ಯಾಕೆ ಕಣ್ಣಿಲ್ಲ, ಜ್ಞಾನದ ಕಣ್ಣಿಲ್ಲ. ಈ ಕಣ್ಣಿದೆ. ನೈನಹೀನಕ್ಕೋ ರಾಹ ದಿಖಾವೋ ಪ್ರಭು ಅಂತ ಹೇಳಿದ್ದು ಯಾವುದೋ ಈ ಕಣ್ಣಿಗೆ ಹೇಳಿದ್ದು, ಈ ಕಣ್ಣಿಗಲ್ಲ ಅಲ್ವಾ. ಸ್ಥೂಲ ನೈ ಅಂತೂ ಸಬ್ಕೋ ಹೇ. ಈ ಎರಡು ಕಣ್ಣು ಎಲ್ರಿಗೂ ಇದೆ, ಚರ್ಮ ಚಕ್ಷುಗಳು ಅಂತ ಹೇಳ್ತೀವಿ. ಪರಂತು ಅಪ್ನೇಕೋ ನೈ ನಹೀನ್ ಕ್ಯೋ ಕೇತೆ ಹೇ. ಎರಡು ಕಣ್ಣಿದ್ರು ನಾವು ಕುರುಡ್ರು ಅಂತ ಯಾಕೆ ಹೇಳ್ತಿದ್ದಾರೆ? ಇದು ಯಾರಿಗೂ ಗೊತ್ತಿಲ್ಲ. ಎಷ್ಟು ಆಳ ವಿಚಾರ ಇದೆ ನೋಡ್ರಿ. ಬಾಬಾ ಬೈಟ್ ಸಮझाते ज्ञान का तीसरा नेत्र कोई को नहीं है. ಈ ಜ್ಞಾನದ ಮೂರನೇ ಕಣ್ಣು ಏನಿದೆ ಇದು ಯಾರಿಗೂ ಇಲ್ಲವೇ ಇಲ್ಲ ಆಗ್ಬಿಟ್ಟಿದೆ. ಬಾಬಾಕೋ ನಹಿ ಜಾನ್ನ ಯಹ ಅಜ್ಞಾನ. ಪರಮಾತ್ಮನ ತಿಳ್ಕೊಳ್ಳದೆ ಇರೋದು ಕೂಡ ಅಜ್ಞಾನ ಅಂತ, ದೊಡ್ಡ ಜ್ಞಾನ ಇದು. ಸೃಷ್ಟಿಕರ್ತನನ್ನ ಸೃಷ್ಟಿಯಲ್ಲಿ ಇದ್ದುಕೊಂಡು ಅವನ ಮಕ್ಕಳಾಗಿದ್ದು ತಿಳ್ಕೊಂಡಿಲ್ಲ ಅಂದರೆ ಇದಕ್ಕಿಂತಲೂ ದೊಡ್ಡ ಅಜ್ಞಾನ ಇನ್ಯಾವುದಿದೆ? ಬಾಬಾಕೋ ಬಾಬಾ ದ್ವಾರ ಜಾನ್ನ ಇನ್ಕೋ ಹಿ ಕಹಾ ಜಾತಾ ಹೈ ಜ್ಞಾನ. ತಂದೆಯ ಮುಖಾಂತರ ತಂದೆಯನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಜ್ಞಾನ ಅಂತಾರೆ. ಬಾಬಾ ಕಾ ಜ್ಞಾನ ತೀಸರಾ ನೇತ್ರ ದೇತೆ. ತಂದೆ ಬಂದು ಜ್ಞಾನದ ಮೂರನೇ ಕಣ್ಣು ಕೊಡ್ತಾರೆ. ಜಿಸ್ಸೆ ತುಮ್ ಸಾರಿ ರಚನಾಕ್ಕೆ ಆದಿ ಮಧ್ಯಾಂತಕೋ ಜಾನ್ತೆ ಹೋ. ನೋಡಿ, ಪರಮಾತ್ಮ ಈ ಕೊಟ್ಟಿರೋವಂಥ ಜ್ಞಾನದ ನೇತ್ರದಿಂದ ನಾವು ಇಡೀ ಪ್ರಪಂಚದ ರಚನೆ ಆದಿ ಮಧ್ಯಾಂತ್ಯವನ್ನು ಕೂಡ ನೀವೇನು ಮಾಡ್ತೀರಾ, ತಿಳ್ಕೊಳ್ತೀರಾ. ಜ್ಞಾನ ಕಾ ಸಾಗರಕ್ಕೆ ಬಚ್ಚೆ ತುಮ್ ಮಾಸ್ಟರ್ ಜ್ಞಾನ ಸಾಗರ್ ಬನ್ ಜಾತೆ ಹೋ. ಜ್ಞಾನದ ಸಾಗರನ ಮಕ್ಕಳು, ಜ್ಞಾನದ ಮೂರನೇ ನೇತ್ರ, ಮಾಸ್ಟರ್ ಜ್ಞಾನ ಸಾಗರರು ಆಗ್ಬಿಡ್ತೀರಾ. ತೀಸರ ನೇತ್ರ ಮನ ತ್ರಿನೇತ್ರಿ. ಮೂರನೇ ನೇತ್ರ ಅಂದರೆ ಯಾವುದು? ತ್ರಿನೇತ್ರಿಗಳಿಗೆ ಹೇಳಲಾಗತ್ತೆ. ತ್ರಿಕಾಲದರ್ಶಿ ತ್ರಿಲೋಕಿನಾಥ್ ಬನ್ ಜಾತೆ. ಈ ಜ್ಞಾನದ ಮುಖಾಂತರ ತ್ರಿಲೋಕಿನಾಥರು ಆಗ್ಬಿಡ್ತೀರಾ, ತ್ರಿಕಾಲದರ್ಶಿಗಳು ಆಗ್ಬಿಡ್ತೀರಾ. ತ್ರಿಕಾಲದರ್ಶಿಗಳು ಅಂದ್ರೇನು? ನಡೆದೋಗಿರೋದು, ನಡೀತಾ ಇರೋದು, ಮುಂದಾಗೋದು ತಿಳ್ಕೊಳ್ಳೋರು. ಮೂರು ಲೋಕಗಳಿಗೆ ಒಡೆಯರು ಯಾರು? ಸಾಕಾರ ಲೋಕ, ಸೂಕ್ಷ್ಮ ಲೋಕ, ಮೂಲ ಲೋಕ. ಎಲ್ಲ ಟೂರ್ ಮಾಡ್ಕೊಂಡು ಬರ್ತೀವಲ್ಲ. ಈ ಮೂರು ಲೋಕಗಳಿಗೂ ಯಾತ್ರೆ ಮಾಡ್ಕೊಂಡು ಹೋಗ್ತೀವಲ್ಲ. ಭಾರತವಾಸಿ ನೈ ಜಾನ್ತೆ ಲಕ್ಷ್ಮೀ ನಾರಾಯಣ್ ಜೋ ಸತ್ಯುಗಕ್ಕೆ ಮಾಲೀಕ್ತೆ. ಇಂಡಿಯಾ ದೇಶದಲ್ಲಿ ನಾವು ಸತ್ಯುಗಕ್ಕೆ ಮಾಲೀಕರಾಗಿದ್ವಿ ಅನ್ನೋದು ಯಾರಿಗೂ ಗೊತ್ತೇ ಇಲ್ಲ. ಏನೋ ಹಿಸ್ಟ್ರಿ ನಡೆದು ಬಂದಿದೆ, ದೇವಾನ್ ದೇವತೆಗಳ ಪೂಜೆ ಮಾಡೋದು ಅಷ್ಟೇ ಗೊತ್ತು ಹೊರತು ಪೂರ್ತಿ ಹಿಸ್ಟ್ರಿ ಯಾರಿಗೂ ಗೊತ್ತಿಲ್ಲ. ಎನ್ಕೋತು ವರ್ಷ ಕೇಸೆ ಮಿಲ. ಈ ದೇವಾನ್ ದೇವತೆಗಳಿಗೆ ಆಸ್ತಿ ಯಾರಿಂದ ಸಿಕ್ಕಿತ್ತು ಯಾರಿಗೆ ಗೊತ್ತಿಲ್ಲ. ಕಬ್ ಆಯೆ, ಅವ್ರು ಯಾವಾಗ ಬಂದರು, ಕಹಾಗೆ ಬಂದು ಎಲ್ಲಿಗೆ ಹೋದ್ರು, ಅವರು ಏನಾಯಿತು, ಹಿಸ್ಟ್ರಿ ಯಾರಿಗೆ ಗೊತ್ತಿಲ್ಲ. ಕೇಸೆ ರಾಜ್ಯ ಲಿಯಾ, ಅವ್ರಿಗೆ ಸ್ವರ್ಗದ ರಾಜ್ಯ ಬಗ್ಗೆ ಹೇಗೆ ಸಿಕ್ತೋ, ಯಾರು ಕೊಟ್ಟರು ಅವ್ರಿಗೆ, ಕುಚ್ ನಹಿ ಜಾನ್. ನೋಡಿ, ಹಿಸ್ಟ್ರಿ ದೇವಾನ್ ದೇವತೆಗಳದ್ದು ಯಾರಿಗೂ ಗೊತ್ತೇ ಇಲ್ಲ. ಪೂಜೆ ನಡೀತಾ ಇದೆ, ಬರ್ತಾ ಇದೆ ಅಷ್ಟೇ. वह देवता ये पावन है ना, पावन तो जरूर बाबा ही बनाएंगे. ದೇವಾನ್ ದೇವತೆಗಳು ಪಾವನರಲ್ವಾ, ಪಾವನರನ್ನಾಗಿ ಮಾಡಿದ್ಯಾರೋ ಯಾರೋ? ಶಿವ ತಂದೆ. ತುಮ್ ಭಾರತವಾಸಿಯೋಂಕೋ ಬಾಬಾ ಬೈಟ್ ಸಮझाते हैं. ನೀವು ಭಾರತವಾಸಿಗಳಿಗೆ ಶಿವ ತಂದೆ ಕೂತ್ಕೊಂಡು ಇಷ್ಟೆಲ್ಲ ವಿಚಾರ ತಿಳಿಸ್ತಾ ಇದ್ದಾರೆ.
जो देवताओं को शिव को मानते हैं, शिव की जन्म भी भारत में ही हुआ ना. ಯಾರು ದೇವಾನ್ ದೇವತೆಗಳನ್ನು ತಿಳ್ಕೊಂಡಿದ್ದಾರೆ, ಶಿವನನ್ನ ತಿಳ್ಕೊಂಡಿದ್ದಾರೆ, ಮಾನ್ಯತೆ ಮಾಡೋರಿದ್ದಾರೆ, ಅವರು ಭಾರತ ದೇಶದಲ್ಲೇ ಇದ್ದಾರೆ. ಊಂಚೇತೆ ಊಂಚಾ ಹೇ ಭಗವಾನ್, ಸರ್ವಶ್ರೇಷ್ಠನಾಗಿರ್ತಕ್ಕಂಥವ್ರು ಭಗವಂತ ಆಗಿದ್ದಾರೆ. ಶಿವ ಜಯಂತಿ ಬಿ ಯಹ ಮನ, ಭಾರತ ದೇಶದಲ್ಲೇ ಶಿವರಾತ್ರಿ ಹಬ್ಬನೂ ಮಾಡ್ತಾರೆ. ಜಗತ್ತಂಬ ಜಗತ್ ಪಿತಾ ಬ್ರಹ್ಮ और सरस्वती का भी जन्म यहाँ ही. ಜಗದಂಬೆದು ಜಗತ್ಪಿತಂದು ಬ್ರಹ್ಮ ಸರಸ್ವತಿದು ಜನ್ಮ ಇಲ್ಲೇ ಇದೆ, ಭಾರತ್ ಮೇ ಹಿ ಮನಾತೆ ಹೇ. ಈ ಭಾರತ ದೇಶದಲ್ಲೇನೆ ಏನು ಮಾಡ್ತಿರ್ತಾರೆ, ಆಚರಣೆ ಮಾಡ್ತಾ ಇರ್ತಾರೆ. अच्छा, लक्ष्मी नारायण का जन्म भी यहाँ ही होता है. ಲಕ್ಷ್ಮೀನಾರಾಯಣರಿಗೂ ಜನ್ಮ ಇದೇ ಭಾರತ ದೇಶದಲ್ಲೇ ಆಗುತ್ತೆ. ವಹಿ ರಾಧೆ ಕೃಷ್ಣ ಹೇ, ಚಿಕ್ಕ ವಯಸ್ಸಲ್ಲೇ ಅವರೇ ಏನಾಗಿದ್ರು, ರಾಧಾಕೃಷ್ಣರಾಗಿದ್ರು. ಅಭಿ ಭಾರತವಾಸಿ ನಹಿ ಜಾನ್ತೆ, ರಾಧಾಕೃಷ್ಣರೇ ಲಕ್ಷ್ಮೀನಾರಾಯಣರು ಅನ್ನೋದು ವಿಚಾರನೋ ಅವ್ರಿಗೆ ಗೊತ್ತಿಲ್ಲ ಅಂತಾರೆ. कहते हैं पतित पावन आओ तो जरूर पतित है ना, ಹೇಳ್ತಾ ಇರ್ತಾರೆ ಪತಿತ ಪಾವನ ಬಾ ಅಂತ ಹೇಳ್ಬಿಟ್ಟು, ಆದರೆ ತಿಳ್ಕೊಂಡಿಲ್ಲ. तो ಜರೂರ್ ಪತಿತ है ಪತಿತ ಪಾವನ ಬಾ ಅಂತ ಕರೀತಾರೆ ಅಂದರೆ ಪತಿತರಾಗ್ಬಿಟ್ಟಿದ್ದಾರೆ. ಸಾಧು ಸಂತ ಋಷಿ ಮುನಿ ಆದಿ ಸಬ್ ಪುಕಾರ್ತೆ ಹೈ, ಸಾಧು ಸಂತರು ಋಷಿ ಮುನಿಗಳು ಎಲ್ಲರೂ ಕೂಗ್ತಾ ಇದ್ದಾರೆ, ಹಂಕೋ ಪಾವನ್ ಬನಾನೆ ಆವ, ನಮ್ಮನ್ನು ಪ್ಯೂರಿಫಿಕೇಶನ್ ಮಾಡಲಿಕ್ಕೆ ಬಾ ಅಂತ ಕರೀತಾ ಇದ್ದಾರೆ. तो दूसरा तरफ कुंभ के मेले आदि में जाते हैं तो पाप धोने, ಕುಂಭಮೇಳಗಳಿಗೆಲ್ಲ ಹೋಗ್ತಿರ್ತಾರೆ ಪಾಪನ್ನ ತೊಳ್ಕೊಳ್ಳೋಕ್ಕೋಸ್ಕರ. समझते गंगा पतित पावनी है, पुकारते पतित पावन हो, तो मनुष्य किसको कैसे पावन बना सकते हैं. ತಿಳ್ಕೊಳ್ತಾರೆ ಗಂಗೆಗೆ ಪತಿತ ಪಾವನಿ ಅಂತ, ಕೂಗ್ತಾರೆ ಪತಿತ ಪಾವನ ಬಾ ಅಂತ. ಮನುಷ್ಯರು ಯಾರನ್ನ ಪಾವನ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅನ್ನೋದು ಇಲ್ಲಿ ಅರ್ಥ ಆಗುತ್ತೆ. बाबा समझाते तुम पहले देवी देवता के धर्म के थे सब पावन थे. ನೀವು ಕೂಡ ದೇವಾನ್ ದೇವತಾ ಧರ್ಮದವರಾಗಿದ್ರಿ, ಮೊದಲಿದ್ದಾಗ ಪಾವನರಾಗಿದ್ರಿ. बाबा समझाते तुम पहले पहले देवी देवता धर्म के थे अभी पतित. ನೀವು ದೇವತಾ ಧರ್ಮದವರೇ ಆಗಿದ್ದವರು ಈ ಕಲಿಯುಗದ ಕೊನೆಗೆ ಪತಿತ ಆಗಿಬಿಟ್ಟಿದ್ದೀರಿ. कहते हैं कि राह बताओ प्रभु, ದಾರಿ ತೋರಿಸು ದೇವರೇ ಅಂತ ಕೇಳ್ತಾರೆ. ಕಹಾ ಕಿ ರಾಹ, ಎಲ್ಲಿಗೆ ದಾರಿ ತೋರಿಸು ಅಂತ ಕೇಳ್ತಾ ಇರೋದು ಯಾರಿಗೂ ಗೊತ್ತಿಲ್ಲ. ಮುಕ್ತಿಗೆ ಕೇಳ್ಕೊತಾರೆ, ಆದರೆ ಸ್ವರ್ಗಕ್ಕೆ ಅಂತೂ ಎಲ್ಲಿದೆ, ಯಾವಾಗ ಸ್ವರ್ಗ ಆಯಿತು ಯಾರಿಗೂ ಗೊತ್ತೇ ಇಲ್ಲ. ಕೇತೆ ಬಾಬಾ ಜೀವನ್ ಮುಕ್ತಿಗೆ ರಾಹ ಬತಾओ, ಮುಕ್ತಿದಾರಿ ಜೀವನ್ ಮುಕ್ತಿದಾರಿ ಕೇಳ್ತಾರೆ. ಹಮಾರೆ ಮೇ 5 ವಿಕಾರ ಹೈ ಬಾಬಾ, ಇಸ್ ಹಮ್ ಸಬ್ ಸ್ವರ್ಗ ಮೇ ಥೇ ತೋ ನಿರ್ವಿಕಾರಿ ಥೇ. ಹೇಳ್ತಾರೆ ನಮ್ಮಲ್ಲಿ 5 ವಿಕಾರಗಳಿದ್ದಾವೆ ತಂದೆ, ನಾವು ಸ್ವರ್ಗದಲ್ಲಿದ್ರಿ ನಿರ್ವಿಕಾರಿಗಳಾಗಿದ್ವಿ. ಅಭಿ ತೋ ವಿಕಾರಿ ಪತಿತ್ ಬಂದ್ ಪಡೆ, ಈಗಂತೂ ವಿಕಾರಿಗಳು ಪತಿತರಾಗ್ಬಿಟ್ಟಿದ್ದೇವೆ. ಇನ್ಕಾ ಕುಚ್ ರಾಜ್ ತೋ ಸಮಜಾವೋ, ಇದರ ರಹಸ್ಯಗಳೆಲ್ಲ ನಮ್ಗೆ ತಿಳಿಸು, ಇವೆಲ್ಲ ಗೊತ್ತಿಲ್ಲ ನಮಗೆ ಅಂತ ಕೇಳ್ಕೊಂತಿರ್ತಾರೆ. ಕೊಯ್ ದಂತಕಥೆ ನಹಿ ಹೇ, ಈ ಜ್ಞಾನ ಅನ್ನೋದು ದಂತಕಥೆ ಅಲ್ಲ ಅಂತಾರೆ. ಬಾಬಾ ಸಮझाते ಶ್ರೀಮದ್ ಭಗವದ್ಗೀತಾ ಅಥವಾ ಪರಮಾತ್ಮ ಕಿ ಸುನಾಯಿ ಹುಯಿ ಗೀತಾ. ತಂದೆ ತಿಳಿಸ್ಕೊಡ್ತಾ ಇದ್ದಾರೆ, ಶ್ರೀಮದ್ ಭಗವದ್ಗೀತೆ ಅಥವಾ ಪರಮಾತ್ಮನಿಂದ ಹೇಳಲ್ಪಟ್ಟಿರೋವಂಥ ಗೀತೆ ಇದು, ಜ್ಞಾನ ಇದು. ಪತಿತೋಂಕೋ ಪಾವನ್ ಬನಾನೆ ವಾಲ ನಿರಾಕಾರ ಭಗವಾನ್. ಇಷ್ಟು ಆತ್ಮಗಳನ್ನು ಪ್ಯೂರಿಫಿಕೇಶನ್ ಮಾಡೋರು ನಿರಾಕಾರ ಭಗವಂತ. ಮನುಷ್ಯಗೂ ಭಗವಾನ್ ನಹಿ ಕಹ ಸಕ್ತೆ, ಜನರಿಗೆ ಭಗವಂತ ಅಂತ ಹೇಳೋಕ್ಕೆ ಸಾಧ್ಯ ಇಲ್ಲ. बाप कहते इतने बड़े बड़े गुरु होते हुए भी भारत इतना पतित कौड़ी कैसे बना. ಇಷ್ಟೊಂದು ದೊಡ್ಡ ದೊಡ್ಡ ಮಹಾನ್ ಗುರುಗಳು ಎಲ್ಲ ಇದ್ದು ಹೋಗಿದ್ದಾರೆ ಈ ದೇಶದಲ್ಲಿ, ಆದರೂ ಕೂಡ ಇಷ್ಟೊಂದು ಪತಿತರು ಕವಡೆ ಥರ ಜನ ಹೆಂಗಾಗ್ಬಿಟ್ರು. ಕಲ್ಕಿ ಬಾತ್ ಹೈ ಭಾರತ ಸ್ವರ್ಗ. ನಿನ್ನೆ ವಿಚಾರ ಭಾರತ ದೇಶ ಸ್ವರ್ಗವಾಗಿತ್ತು. ಭಾರತ ದೇಶ ಸ್ವರ್ಗವಾಗಿದ್ದೇನಾಗೋಗಿದೆ, ಭಾರತ್ನೇ ಹಿ ಬಾಬಾನೇ ಭಾರತ್ಕೋ ಸ್ವರ್ಗಕ್ಕೆ ಸೌಗಾತ್ ದಿ ಥಿ. ಇದೇ ದೇಶಕ್ಕೆ ಬಾಬಾ ಅವರು ಸ್ವರ್ಗದ ಗಿಫ್ಟನ್ನು ಕೊಟ್ಟಿದ್ರು. ಭಾರತವಾಸಿ ಪತಿತ್ ಕೋ ಆಕರ್ ರಾಜ್ಯ ಸಿಕ್ಕಾಯೆ ಪಾವನ್ ಬನಾಯತ. ಭಾರತವಾಸಿಗಳಿಗೆ ತಂದೆ ಬಂದು ಪತಿತರನ್ನು ಪಾವನ ಮಾಡಿ ರಾಜಯೋಗವನ್ನು ಕಲಿಸಿದ್ರು. ಆ ಫಿರ್ ಬಾಬಾ ಬಚ್ಚೋಂಕೆ ಪಾಸ್ ಆಯಾ ಹೇ ಸೇವಾದಾರಿ ಬನ್. ಈಗ ತಂದೆ ಬಂದಿದ್ದಾರೆ ಏನು ಮಾಡಲಿಕ್ಕೋಸ್ಕರ, ತಂದೆ ಬಂದಿರೋದೇ ಸೇವಾದಾರಿಗಳಾಗಿ ಸೇವೆ ಮಾಡಲಿಕ್ಕೆ. ಬಾಬಾ ಹೇ ರೂಹಾನಿ ಸೇವಾದಾರಿ, ಪರಮಾತ್ಮನೂ ಕೂಡ ಆತ್ಮಗಳಿಗೆ ಸೇವೆ ಮಾಡ್ತಕ್ಕಂಥವರಾಗಿದ್ದಾರೆ. ಬಾಕಿ ತೋ ಸಬ್ ಮನುಷ್ಯ ಮಾತ್ರ ಜಿಸ್ಮಾನಿ ಸೇವಾದಾರಿ. ಎಲ್ಲ ಮನುಷ್ಯರು ಶಾರೀರಿಕವಾದಂಥ ಸೇವೆಗಳಲ್ಲಿ ಇದ್ದಾರೆ. ವಹ ಪುಸ್ತಕ ಆದಿ ಬೈಟ್ ಸುನಾತೆ ಹೇ, ಅವರು ಬುಕ್ಸ್ ಎಲ್ಲ ಇಟ್ಕೊಂಡು ಏನು ಮಾಡ್ತಿರ್ತಾರೆ, ಹೇಳ್ತಾ ಇರ್ತಾರೆ.
बाबा कहते हैं मैं निराकार साकार साधारण बूढ़ेतन में प्रवेश कर बच्चों को आकर समझाता हूँ. ಶಿವ ತಂದೆ ಹೇಳ್ತಾರೆ, ನಾನು ಕೂಡ ನಿರಾಕಾರನು ಸಾಕಾರ ಸಾಧಾರಣ ತನುವಿನಲ್ಲಿ ಬಂದು ವೃದ್ಧ ಮಾನವನ ಶರೀರದಲ್ಲಿ ಸೇರಿಕೊಂಡು ಇಷ್ಟೆಲ್ಲ ಮಕ್ಕಳಿಗೆ ಜ್ಞಾನವನ್ನು ತಿಳಿಸ್ತೀನಿ ಅಂತಾರೆ. ಅಂದರೆ ವೃದ್ಧ ಮಾನವ ಯಾರೋ? ಬ್ರಹ್ಮ ಬಾಬಾ. ಬಾಬಾ ರೂಹಂಕೋ ಬೈಟ್ ಸಮಜಾತೆ. ತಂದೆ ಬಂದು ಆತ್ಮಗಳಿಗೆ ಕೂತ್ಕೊಂಡು ತಿಳಿಸ್ತಾ ಇದ್ದಾರೆ. यह ब्रह्मा नहीं सुनाते हैं लेकिन वह निराकार बाप इस तन का आधार लेते हैं. ಇದು ಬ್ರಹ್ಮರವರು ಹೇಳೋದಿಲ್ಲ, ಅವರು ನಿರಾಕಾರ ತಂದೆ ಕೂತ್ಕೊಂಡು ಬ್ರಹ್ಮನ ತನುವಿನಲ್ಲಿ ಹೇಳೋದು. ಶಿವಕೋ ಬಿ ಅಪ್ನ ಶರೀರ ನಹಿ. ಶಿವನಿಗೆ ತಮ್ಮದೇ ಶರೀರ ಅಂತಕ್ಕಂಥದ್ದು ಇಲ್ಲವೇ ಇಲ್ಲ. ತೋ ಸಾಲಿಗ್ರಾಮ ಆತ್ಮಂಕೋ ತೋ ಅಪ್ನ ಶರೀರ ಇಲ್ಲ. ಸಾಲಿಗ್ರಾಮಗಳಿಗೆ ತಮ್ಮದೇ ಶರೀರ ಇದೆ. ಅಂದರೆ ಪ್ರತಿಯೊಂದು ಲಿಂಗ ಚಿಕ್ಕ ಚಿಕ್ಕದು ಇಡ್ತಾರಲ್ಲ, ಅದಕ್ಕೆಲ್ಲ ಶರೀರ ಇದೆ. ಯಾವಾಗ ಸತ್ಯುಗದಲ್ಲಿ ಎಲ್ಲ ಪಾತ್ರ ಮಾಡ್ಕೊಂಡು ಬಂದಿರ್ತಾರಲ್ಲ, ಶರೀರ ಇದೆ. ಪುನರ್ಜನ್ಮಸೆ ಆತೆ ಆತೆ ಪತಿತ್ ಬಂಜಾತೆ. ಆತ್ಮಗಳು ಪುನರ್ಜನ್ಮ ತೆಗೆದುಕೊಂಡು ಲಾಸ್ಟಿಗೆ ಪತಿತ ಆಗಿಬಿಡ್ತಾರೆ. ಸತ್ವರಜೋ ತಮೋಮೆ ಆಯೇ ಹೇ. ಅಂದರೆ ಬರ್ತಾ 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 ಸತ್ವರಜೋ ತಮೋ ಸ್ಟೇಜಸ್ನಲ್ಲಿ ಬಂದರು ಆತ್ಮಗಳಲ್ಲಿ ತುಕ್ಕು ಸೇರ್ಕೊಂತು ಅಂತಾರೆ. ತುಮ್ ಭಾರತವಾಸಿयों के पास शिव बाबा का शरीर धारण करते हैं. ಪರಮಾತ್ಮನು ಕೂಡ ಪರಂಧಾಮದಿಂದ ಬಂದು ಭಾರತವಾಸಿಗಳ ಬಳಿ ಈ ಶರೀರವನ್ನು ತೆಗೆದುಕೊಂಡು ಬಂದಿದ್ದಾರೆ. मंदिर में शंकर का चित्र दिखाते हैं जिसको भगीरथ भी कहते हैं. ಆ ಶರೀರವನ್ನು ಯಾರ ಶರೀರನ ಧಾರಣೆ ಮಾಡ್ಕೊಂಡು ಬಂದಿದ್ದಾರೆ, ಬ್ರಹ್ಮನ ಮತ್ತೊಂದು ಹೆಸರೇನೋ ಭಗೀರಥ. ಭಗೀರಥ ಅಂದ್ರೇನು? ಭಾಗ್ಯಶಾಲಿ ರಥ ಅಂತ. ಅಂದರೆ ಪರಮಾತ್ಮನಿಗೆ ತನ್ನದೇ ಶರೀರ ಇಲ್ಲದೆ ಇರೋದ್ರಿಂದ ಭಾಗ್ಯಶಾಲಿ ರಥವನ್ನು ತೆಗೆದುಕೊಂಡು ಬಂದಿದ್ದಾರೆ, ಭಗೀರಥ ಅಂತ ಅವ್ರಿಗೆ ಹೇಳೋದು. तो ಮಂದಿರದಲ್ಲಿ ಶಂಕರನ ಚಿತ್ರ ತೋರಿಸಿದ್ದಾರೆ. ಕ್ಯೋಂಕಿ ಶಿವಶಂಕರ್ಗೂ ಇಕ್ಕಟ್ಟ ಸಮಜ್ ಲೇತೆ. ಕೆಲವು ದೇವಸ್ಥಾನಗಳಲ್ಲಿ ಶಂಕರನ ಚಿತ್ರ ತೋರಿಸಿದ್ದಾರೆ, ಯಾಕೆಂದರೆ ಇಬ್ಬರನ್ನು ಒಂದೇ ಅಂತ ತಿಳ್ಕೊಂಡ್ಬಿಟ್ಟಿದ್ದಾರೆ. ಅಚ್ಚಾ ಫಿರ್ ಬೇಲ್ ಪರ್ ಸವಾರಿ ಕೌನ್ ಕರ್ತೆ. ಒಳ್ಳೆಯದು. ನಂದಿ ಮೇಲೆ ಸವಾರಿ ಮಾಡೋರು ಯಾರೋ? तो सूक्ष्म वतन का में बेल कहाँ से है? सूक्ष्म ಲೋಕದಲ್ಲಿ ನಂದಿ ಎಲ್ಲಿಂದ ಬಂತು? ಶಿವ रहता है मूल वतन में. ಶಿವ ಇರ್ತಾರೆ ಮೂಲ ಲೋಕದಲ್ಲಿ. ಶಂಕರ್ ಸೂಕ್ಷ್ಮ ವತನ್ ಮೇ ಹೈ. ಶಂಕರ ಇರೋದು ಸೂಕ್ಷ್ಮ ಲೋಕದಲ್ಲಿ. ಮೂಲ ವತನ್ ಮೇ ಸಬ್ ಆತ್ಮಾಯೇ ಹೈ. ಮೂಲ ಲೋಕದಲ್ಲಿ ಎಲ್ಲ ಆತ್ಮಗಳು ಪರಂಧಾಮದಲ್ಲಿ ಇರ್ತವೆ. ಸೂಕ್ಷ್ಮ ವತನ್ ಮೇ ಸಿರ್ಫ್ ಬ್ರಹ್ಮ ವಿಷ್ಣು ಶಂಕರ ಹೈ. ಸೂಕ್ಷ್ಮ ಲೋಕದಲ್ಲಿ ಕೇವಲ ತ್ರಿಮೂರ್ತಿಗಳು ಇರ್ತಾರೆ. ವಹಾ ಜಾನುವಾರು ಹೋತೆ ನಹಿ. ಸೂಕ್ಷ್ಮ ಲೋಕದಲ್ಲಿ ಪ್ರಾಣಿಗಳು ಇರೋದಿಲ್ಲ. ಅಂದರೆ ನಂದಿ ಅಲ್ಲಿರಲ್ಲ ಅಂತ ಹೇಳ್ತಾ ಇರೋದು. ಶಂಕರನಿಗೆ ತೋರಿಸಿದಾರಲ್ಲ, ಶಂಕರನ ಪ್ಲೇಸ್ ಹೇಳ್ತಾ ಇದ್ದಾರೆ, ಅಲ್ಲಿ ಪ್ರಾಣಿ ಪಕ್ಷಿಗಳು ಇರೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಬಾಬಾ ಕೇತೆ ಮೈ ಬೂಢೆ ಸಾಧಾರಣ ತನ್ಮೆ ಆಕರ್ ಪ್ರವೇಶ ಕರ್ ತುಮಕೋ ಸಮಜಾತಾ ಹೂಂ. ಅಂದರೆ ಈ ಭೂಲೋಕದಲ್ಲಿ ನಾನು ವಯೋವೃದ್ಧ ಮಾನವನ ಶರೀರದಲ್ಲಿ ಪ್ರವೇಶ ಮಾಡಿ ಅವ್ರ ಮುಖಾಂತರ ಇಷ್ಟೆಲ್ಲ ಜ್ಞಾನವನ್ನು ತಿಳಿಸ್ತಾ ಇದ್ದೀನಿ ಅಂತ ಹೇಳ್ತಾ ಇದ್ದಾರೆ. ತುಮ್ ಬಚ್ಚೆ ಅಪ್ನೆ ಜನ್ಮಕ್ಕೂ ನಹಿ ಜಾನ್ತೆ ಹೋ. ನೀವು ಕೂಡ ನಿಮ್ಮ ಜನ್ಮಗಳ ಬಗ್ಗೆ ರಹಸ್ಯ ತಿಳ್ಕೊಂಡಿರಲಿಲ್ಲ. ಸತ್ಯುಗ್ ಸೆ ಲೇಕರ್ ತುಮ್ನೆ ಕಿತನೆ ಜನ್ಮ ಲಿಯೆ. ಸ್ವರ್ಗದಿಂದ ಹಿಡಿದು ಇಲ್ಲಿವರೆಗೂ ಎಷ್ಟು ಜನ್ಮ ತೊಗೊಂಡ್ರೆ? 84 ಜನ್ಮ. ಅಕೌಂಟ್ ಹೇಳ್ತಾ ಇದ್ದಾರೆ. 84 ಜನ್ಮ ತೆಗೆದುಕೊಂಡ್ರೆ. ಸತ್ಯುಗದಲ್ಲಿ 8 ಜನ್ಮ, ತ್ರೇತಾಯುಗದಲ್ಲಿ 12 ಜನ್ಮ, ದ್ವಾಪರಯುಗದಲ್ಲಿ 21 ಜನ್ಮ, ಕಲಿಯುಗದಲ್ಲಿ 42, ಇದು ಒಂದು ಲಾಸ್ಟ್ ಸಂಗಮಯುಗ. ಟೋಟಲ್ ಎಷ್ಟಾಯಿತು? 84. तो भारत में जो अमरलोक पावन था वह मृत्यु लोक पति. ಭಾರತ ದೇಶದಲ್ಲಿ ಅಮರಲೋಕ ಪಾವನವಾಗಿರೋಂಥ ಲೋಕ ಇತ್ತು, ಈಗ ಮೃತ್ಯು ಲೋಕ ಆಗಿಬಿಟ್ಟಿದೆ. ಸರ್ವಕ ಸದ್ಗತಿ ದಾತ ಏಕೈನ. ಎಲ್ಲರಿಗೂ ಸದ್ಗತಿ ಕೊಡ್ತಕ್ಕಂಥವ್ರು ಯಾರೋ? ಒಬ್ಬರೇ ತಂದೆ. ರುದ್ರಮಾಲಾ ಹೈಹಿ ಪರಂಪಿತ ಪರಮಾತ್ಮ ನಿರಾಕಾರ ಶಿವಕಿ. ರುದ್ರಮಾಲೆ ಇರೋದು ಯಾರ್ದೋ? ನಿರಾಕಾರ ಪರಂಪಿತ ಪರಮಾತ್ಮ ಶಿವಂದು. ಶ್ರೀ ಶ್ರೀ 108 ರುದ್ರಮಾಲಾ ಕಹಾ ಜಾತಾ ಹೇ. ಒಂದು 108 ರುದ್ರಮಾಲೆ ಅಂತ ಹೇಳ್ಬಿಟ್ಟು ಹೇಳಲಾಗತ್ತೆ. ಸಬ್ ಶಿವಕಿ ಗಲೆ ಕಾ ಹಾರ ಹೇ. ಎಲ್ಲರೂ ಕೂಡ ಏನಾಗ್ಬಿಟ್ಟಿದ್ದಾರೆ? ಶಿವನ ಕೊರಳಿನ ಹಾರವಾಗಿಬಿಟ್ಟಿದ್ದಾರೆ. ಬಾಬಾ ತೋ ಹೈಹಿ ಪತಿತ್ ಪಾವನ್ ಸರ್ವಕ ಸದ್ಗತಿ ದಾತ. ತಂದೆ ಆಗಿದ್ದಾರೆ ಪತಿತರನ್ನ ಪಾವನ ಮಾಡೋರು, ಎಲ್ಲರಿಗೂ ಸದ್ಗತಿ ಕೊಡ್ತಕ್ಕಂಥವ್ರು, ಎಲ್ಲರನ್ನೂ ಪಾವನ ಮಾಡ್ತಕ್ಕಂಥವ್ರು. ಲೌಕಿಕ ಬಾಪ್ ಸೆ ಹದ್ ಕಾ ವರ್ಷ ಮಿಲ್ತಾ ಹೈ ಜಿಸ್ಕೋ ಸನ್ಯಾಸಿ ಕಾಗವಿಷ್ಟ ಸಮಾನ ಸುಖ ಸಮಸ್ತೆ ಹೇ. ಲೌಕಿಕದಲ್ಲಿ ಅಪ್ಪ ಅಮ್ಮಂದರಿಂದ ಕ್ಷಣಿಕ ಸುಖಗಳು ಸಿಗ್ತವೆ, ಸಾಂಸಾರಿಕ ಸುಖಗಳು ಸಿಗ್ತವೆ. ಅದನ್ನು ಸಾಧು ಸಂತರು ಏನು ಹೇಳಿದ್ರು? ಕ್ಷಣಿಕ ಸುಖ, ಕಾಗವಿಷ್ಟ ಸಮಾನ ಸುಖ ಅಂತ ಹೇಳ್ಬಿಟ್ಟು ಹೇಳಿದ್ರು.
बाबा कहते हैं बरोबर यह तुम्हारा सुख खागವಿष्ट समान है. ಈ ಕಲಿಯುಗದಲ್ಲಿ ನೀವೇನು ಸುಖ ಅನುಭವಿಸ್ತಾ ಇದ್ದೀರಿ ಇದೆಲ್ಲ ಕ್ಷಣಿಕ ಸುಖಗಳಪ್ಪ, ನಿಜವಾದ ಸುಖ ಇಲ್ಲ ಅಂತ ತಂದೆನೂ ಹೇಳ್ತಾ ಇದ್ದಾರೆ. बाबा ही आकर पतितों को पावन अथवा कांटों को फूल बनाते. ಶಿವ ತಂದೆ ಬಂದು ಪತಿತಾತ್ಮಗಳನ್ನ ಪಾವನ ಮಾಡ್ತಾರೆ, ಮುಳ್ಳು ಥರ ಆಗ್ಬಿಟ್ಟಿರೋರ್ನ ಏನು ಮಾಡ್ತಾರೆ, ಹೂ ಥರ ಮಾಡ್ತಾರೆ. ಅದಕ್ಕೆ ಹೂಗಳೆಲ್ಲ ಅರ್ಪಿಸೋದು ಶಿವನಿಗೆ. ನಾಲೆಡ್ಜ್ ಸೆ ಯ ಗೀತಾ ಕಾ ನಾಲೆಡ್ಜ್. ಯಾವುದ್ರ ಮುಖಾಂತರ ಇಷ್ಟೊಂದು ಮಾಡ್ತಾರೆ, ಜ್ಞಾನ ಕೊಟ್ಟು ಮಾಡ್ತಾರೆ. ಇದು ಗೀತೆಯ ಜ್ಞಾನ ಆಗಿದೆ. ಯ ಜ್ಞಾನ ಕೊಯ್ ಮನುಷ್ಯ ಮೇ ನಹಿ ಸಮಜ್ ಸಕ್ತೆ. ಈ ತಿಳುವಳಿಕೆ ಯಾವುದೇ ಮನುಷ್ಯರು ತಿಳ್ಕೊಳ್ಳೋಕ್ಕೆ ಸಾಧ್ಯವೇ ಇಲ್ಲ, ತಿಳಿಸೋಕ್ಕೂ ಸಾಧ್ಯ ಇಲ್ಲ. ಜ್ಞಾನ ಕಾ ಸಾಗರ್ ಪತಿತ್ ಪಾವನ್ ಬಾಪಿ ಸಮಜಾ ಸಕ್ತೆ. ಈ ಜ್ಞಾನವನ್ನು ಜ್ಞಾನಸಾಗರನಾಗಿರೋರು, ಪತಿತ ಪಾವನಾಗಿರೋರೇ ಇದನ್ನು ತಿಳಿಸ್ಲಿಕ್ಕೆ ಸಾಧ್ಯ. ಬಾಬಾ ಸಹಿ ವರ್ಷ ಮಿಲ್ತಾ ಹೈ ತುಮ್ ಬಿ ಲೇ ರಹೆ ಹೋ. ಪರಮಾತ್ಮನಿಂದ ಈ ಜ್ಞಾನ ತೆಗೆದುಕೊಳ್ತಾ ಇದ್ದೀರಾ ಮತ್ತು ನೀವು ಕೊಡ್ತಾ ಇದ್ದೀರಾ. ತುಮ್ ಹಿ ಸಿರ್ಫ್ ಸದ್ಗತಿ ತರಫ್ ಜಾ ರಹೆ ಹೋ. ನೀವೇ ಸದ್ಗತಿ ಕಡೆಗೆ ಹೋಗ್ತಾ ಇದ್ದೀರಿ ಅಂತ ಹೇಳ್ತಾ ಇದ್ದಾರೆ. ಅಭಿ ಸಂಗಮ್ ಪರ್ ಹೋ ವಹ ಹೈ ಕಲಿಯುಗ ಮೇ. ಈಗ ನೀವು ಸಂಗಮ ಯುಗದಲ್ಲಿದ್ದೀರಿ, ಅವರು ಕಲಿಯುಗದಲ್ಲಿದ್ದಾರೆ. ಅಭಿ ಹೈ ಕಲಿಯುಗ ಅಂತಿಮ ಸಮಯ. ಈಗ ನಡೀತಾ ಇರೋದು ಕಲಿಯುಗದ ಕೊನೆ ಟೈಮ್ ಬಂದ್ಬಿಟ್ಟಿದೆ. ಮಹಾಭಾರತ್ ಲಡಾಯಿ ಬಿ ಸಾಮ್ನೆ ಕಡಿ ಹೈ. ಮಹಾಭಾರತ ಯುದ್ಧಕ್ಕೂ ಎಲ್ಲ ತಯಾರಿ ಆಗ್ಬಿಟ್ಟು ನಿಂತುಬಿಟ್ಟಿದೆ. ಯಾವಾಗ ಬಾಂಬ್ಗಳು ಹಾಕೊಂತಾರ ಗೊತ್ತಿಲ್ಲ. 5000 ವರ್ಷ ಪಹಲೆ ಜಬ್ ತುಮ್ ರಾಜ್ಯೋಗ ಸೀಖ್ತೆ ಥೇ ತೋ ಬಂಬೋರ್ಗೂ ಆಗ್ ಲಗಿ ಥಿ. 5000 ವರ್ಷಗಳ ಹಿಂದೆನೂ ಕೂಡ ಯಾವಾಗ ರಾಜಯೋಗವನ್ನು ನೀವು ಕಲ್ತಿದ್ರೋ ಆವಾಗ ಬಿದಿರಿನ ಕಾಡಿಗೆ ಬೆಂಕಿ ಬಿದ್ದಿತ್ತು ಅಂತಾರೆ, ಅಂದರೆ ವಿನಾಶ ಆಗಿತ್ತು ಅಂತಾರೆ. ಅಭಿ ಭಿ ರಾಜಯೋಗ ಸೀಖ್ ರಹೆ ಹೋ ಲಕ್ಷ್ಮೀನಾರಾಯಣ ಬನ್ನೆ ಕೇಳಿ. ಈಗ ಪುನಃ ನೀವು ರಾಜಯೋಗ ಕಲಿತಾ ಇದ್ದೀರಿ ಲಕ್ಷ್ಮೀನಾರಾಯಣರ ಥರ ಆಗಲಿಕ್ಕೆ. ಬಾಕಿ ತೋ ಹೈ ಭಕ್ತಿ ಮಾರ್ಗ. ಪ್ರಪಂಚದಲ್ಲಿ ಏನಿದೆ, ಭಕ್ತಿ ಮಾರ್ಗ ಇದೆ. तो बाप जब आते हैं तो आकर के स्वर्ग का द्वार खोलते हैं. ತಂದೆ ಯಾವಾಗ ಬರ್ತಾರೆ ಅವಾಗ ಸ್ವರ್ಗದ ಗೇಟ್ಗಳನ್ನು ಓಪನ್ ಮಾಡ್ತಾರೆ. ಬಾಬಾ कहते हैं ಶಿವ ಶಕ್ತಿ ಭಾರತ್ ಮಾತಾ तो ಭಾರತ್ को ಸ್ವರ್ಗ बनाती ಶ್ರೀಮತ್ पर. ಈಗ ತಂದೆ ಬಂದು ಶಿವಶಕ್ತಿ ಭಾರತ ಮಾತೆಯ ಮುಖಾಂತರ ಭಾರತ ದೇಶವನ್ನು ಸ್ವರ್ಗ ಮಾಡ್ತಾ ಇದ್ದಾರೆ ಶ್ರೀಮತದ ಆಧಾರದ ಮೇಲೆ. ತುಮ್ ಹೋ ಶಿವಶಕ್ತಿ ಭಾರತ್ ಮಾತಾಯೇ. ನೀವಾಗಿದ್ದೀರಿ ಶಿವಶಕ್ತಿಯರು, ಭಾರತ ಮಾತೆಯರು. तो भारत को स्वर्ग बनाते हो. ನಿಮ್ಮ ಡ್ಯೂಟಿ ಆಗಿದೆ ಭಾರತ ದೇಶವನ್ನು ಸ್ವರ್ಗ ಮಾಡೋದು. ತುಮ್ ಹೋ ಹಿ ಶಿವ್ ಕೆ ಔಲಾದ್ ಉನ್ಕೋ ಹಿ ಯಾದ್ ಕರ್ತೆ ಹೋ. ಈಗ ನೀವು ಶಿವನ ವಂಶಾವಳಿ ಆಗಿದ್ದೀರಿ, ಅವರನ್ನೇ ನೆನಪು ಮಾಡ್ತೀರಾ. ಶಿವ ಸೆ ಶಕ್ತಿ ಲೇಕರ್ 5 ವಿಕಾರ ರೂಪಿ ಶತ್ರುओं पर जीत पाते हो. ಶಿವನಿಂದ ಶಕ್ತಿ ತೆಗೆದುಕೊಂಡು 5 ವಿಕಾರಗಳ ಮೇಲೆ, ಶತ್ರುಗಳ ಮೇಲೆ ವಿಜಯವನ್ನು ಪಡಿತೀರಾ. ತುಮ್ ಬಚ್ಚೋ ನೆ 5000 ವರ್ಷ ಪಹಲೆ भी भारत की रूहानी सेवा की थी. ನೀವೇ ಭಾರತ ದೇಶಕ್ಕೆ 5000 ವರ್ಷಗಳಿಂದ ಈ ಥರ ಸೇವೆ ಮಾಡಿದ್ರಿ. ರೂಹಾನಿ ವೇ ಸೋಷಿಯಲ್ ವರ್ಕರ್ಸ್ ಕರ್ತೆ ಜಿಸ್ಮಾನಿ ಸೇವಾ. ಅವ್ರು ಮಾಡ್ತಾರೆ ಶಾರೀರಿಕವಾಗಿರೋವಂಥ ಸಮಾಜ ಸೇವೆಗಳು. ನೀವು ಮಾಡ್ತಾ ಇದ್ದೀರಿ ಭಾರತ ದೇಶದ ಆತ್ಮಿಕ ಸೇವೆ. यह है रूहानी सेवा. सुप्रीम रूह आकर के आत्मा को इंजेक्शन लगाते पढ़ाते हैं, आत्मा ही सुनती है. ಪರಮಾತ್ಮನೇ ಬಂದು ಆತ್ಮಕ್ಕೆ ಜ್ಞಾನದ ಇಂಜೆಕ್ಷನ್ನು ಹಾಕ್ತಾ ಇದ್ದಾರೆ, ವಿದ್ಯೆ ಕಲಿಸ್ತಾ ಇದ್ದಾರೆ, ಆತ್ಮನೇ ಕೇಳ್ತಾ ಇದೆ. ತುಮ್ ಆತ್ಮಯೇ ಹೋ. ನೀವೆಲ್ಲ ಏನಾಗಿದ್ದೀರಿ, ಆತ್ಮಗಳು ಆಗಿದ್ದೀವಿ. ತುಮ್ ಹಿ 84 ಜನ್ಮ ಲೇತೆ ಹೋ. ನೀವೇ ಈ ನಾಟಕದಲ್ಲಿ 84 ಜನ್ಮ ತಗೊಂಡು ಬರ್ತೀರಾ. ಏಕ ಶರೀರ ಚೋಡ್ ದೂಸರಾ ಲೇತೆ ಹೋ. ಒಂದು ದೇಹ ಬಿಟ್ಟು ಇನ್ನೊಂದು ದೇಹಕ್ಕೆ ಹೋಗ್ತೀರಾ. 84 ಜನ್ಮ ಲೇ 84 ಮಾ ಬಾಪ್ बनाए हैं. 84 ಜನ್ಮ ತಗೊಂಡು 84 ತಂದೆ ತಾಯಿ ನೋಡಿದ್ರಿ. सतयुग त्रेता में तुमको स्वर्ग में सुख पाए. सतयुग त्रेतायुगದಲ್ಲಿದ್ದಾಗ ನಿಮಗೆ ಸ್ವರ್ಗ ಸುಖ ಇತ್ತು. अब तो फिर बेहद का बाबा द्वारा स्वर्ग का सुख ले रहे हो. ಈಗ ಪುನಃ ನೀವು ಬೇಹದ್ದಿನ ತಂದೆಯಿಂದ ಸ್ವರ್ಗ ಸುಖವನ್ನು ಪಡ್ಕೊಳ್ತಾ ಇದ್ದೀರಾ. ಬರೋಬರ್ ಭಾರತ್ ಕೋ ಯ ವರ್ಷ ಥಾ. ಅವಶ್ಯಕವಾಗಿ ಭಾರತ ದೇಶದಲ್ಲಿ ಸ್ವರ್ಗದ ಆಸ್ತಿ ಇತ್ತು. ಭಾರತ್ ಮೇ ಹಿ ಲಕ್ಷ್ಮೀನಾರಾಯಣ का राज्य था. ಇದೇ ಭಾರತ ದೇಶದಲ್ಲಿ ಯಾರ ರಾಜ್ಯ ಇತ್ತು, ಲಕ್ಷ್ಮೀನಾರಾಯಣ ರಾಜ್ಯ ಇತ್ತು. ವಹಾ ದೈತ್ಯಾದಿ ಕೊಯ್ ಥೇ ನಹಿ. ಸ್ವರ್ಗ ಇದ್ದಾಗ ಅಲ್ಲಿ ಯಾರು ದೈತ್ಯರು ಅಂದರೆ ಅಸುರರು ಯಾರು ಇರಲೇ ಇಲ್ಲ. ತುಮ್ ಜಾನ್ತೆ ಹೋ ಅಭಿ ಇಸ್ ಪುರಾನಿ ದುನಿಯಾ ಮೇ ಆಗ್ ಲಗ್ನಿ ಹೇ. ಈ ಹಳೆ ಪ್ರಪಂಚಕ್ಕೆ ಬೆಂಕಿ ಹತ್ಕೊಳ್ಳುತ್ತೆ. ಮೈ ಆಕರ್ ಇಸ್ ರುದ್ರ ಜ್ಞಾನ ಯಜ್ಞ ರಚ್ತಾ ಹೋ. ಪರಮಾತ್ಮ ಹೇಳ್ತಾರೆ ನಾನೇ ಬಂದು ರುದ್ರ ಜ್ಞಾನ ಯಜ್ಞವನ್ನು ರಚನೆ ಮಾಡ್ತೀನಿ. ತುಮ್ ಸಬ್ ಪವಿತ್ರ ದೇವತಾಯ ಬಂತೆ ಹೋ. ನೀವು ಕೂಡ ಏನಾಗ್ತೀರಿ, ಸತ್ಯುಗದಲ್ಲಿ ಪವಿತ್ರ ದೇವತೆಗಳು ಆಗ್ತೀರಾ.
हजारों है जो देवता बनने का पुरुषार्थ कर रहे, ಸಾವಿರಾರು ಜನ ದೇವಾತ್ಮರಾಗಲಿಕ್ಕೆ ಪುರುಷಾರ್ಥಗಳನ್ನು ಮಾಡ್ತಾ ಇದ್ದಾರೆ. ಬಾಬಾ ಆಯಾ ಹೈ ಬಚ್ಚೋं की ಸದ್ಗತಿ करने. ತಂದೆ ಬಂದಿರೋದೇ ಮಕ್ಕಳಿಗೆ ಏನು ಮಾಡ್ಲಿಕ್ಕೋಸ್ಕರ, ಸದ್ಗತಿ ಮಾಡಲಿಕ್ಕೆ. ತುಮ್ ಬಚ್ಚೋं को कांटों से फूल बना रहे हैं. ತಂದೆ ಬಂದು ಮಕ್ಕಳಿಗೆ ಏನು ಮಾಡ್ತಾ ಇದ್ದಾರೆ, ಮುಳ್ಳುಗಳನ್ನು ಹೂಗಳನ್ನಾಗಿ ಮಾಡ್ತಾ ಇದ್ದಾರೆ. ತುಮಕೋ ಜ್ಞಾನ ಕಾ ತೀಸರಾ ನೇತ್ರ ದೇ ರೇ, ಜ್ಞಾನದ ಮೂರನೇ ಕಣ್ಣನ್ನು ತಂದೆ ಕೊಡ್ತಾ ಇದ್ದಾರೆ. ಜಿಸ್ಸೆ ತುಮ್ ಸಾರೆ ಡ್ರಾಮಾ ಕೋ ಶಿವ ಬಾಬಾ ಕೋ ಪಾರ್ಟ್ ಕೋ ಕ್ಯಾ ಹೈ ಸಬ್ ಜಾನ್ತೆ. ಈ ನೇತ್ರದಿಂದ ನೀವು ಎಲ್ಲ ಪರಮಾತ್ಮನ ಪಾತ್ರ ಏನು, ಆಮೇಲೆ ಸ್ವರ್ಗ ಏನು, ಈ ಡ್ರಾಮಾ ಹೇಗೆ ನಡೀತಾ ಇದೆ ಎಲ್ಲವನ್ನು ತಿಳಿತೀರಾ. ಬ್ರಹ್ಮ ಅವರು ಬ್ರಹ್ಮ ವಿಷ್ಣು ಕಾ ಕನೆಕ್ಷನ್ ಕ್ಯಾ ಹೈ, ಬ್ರಹ್ಮನಿಗೂ ವಿಷ್ಣುಗೆ ಏನು ಸಂಬಂಧ ಇದೆ, ವಹ ಭಿ ಜಾನ್ತೆ, ಅದು ಕೂಡ ನೀವು ತಿಳ್ಕೊಂತೀರಿ. ಅಂದರೆ ಬ್ರಹ್ಮನೇ ವಿಷ್ಣು ಆಗೋದು, ವಿಷ್ಣುನಿಂದ ಮತ್ತೆ ಬ್ರಹ್ಮ ಆಗ್ಲಿಕ್ಕೆ 84 ಜನ್ಮ. ಈ ಬ್ರಹ್ಮ ಹೋಗಿ ವಿಷ್ಣು ಆಗ್ಲಿಕ್ಕೆ 1 ಸೆಕೆಂಡ್, ಒಂದೇ ಸೆಕೆಂಡ್. तो ब्रह्मा और विष्णु का कनेक्शन क्या है यह भी जानते हो. वे दिखाते विष्णु की नाभि से ब्रह्मा निकला. ಅವ್ರೇನು ತೋರಿಸ್ತಾರೆ, ಆ ಒಂದು ವಿಷ್ಣು ಇದು ಬ್ರಹ್ಮ ಇದು ವಿಷ್ಣು ಮಕ್ಕಳಿಂದ ಹೋಗಿ ಒಂದು ಕಮಲದ ಹೂವು, ಅದರಲ್ಲಿ ಬ್ರಹ್ಮನ್ ತೋರಿಸ್ತಾರೆ. ಬ್ರಹ್ಮ ಹಿ ಜಾಕರ್ ವಿಷ್ಣು. ಬ್ರಹ್ಮನ ಆತ್ಮನೇ ಹೋಗಿ ಏನಾಗುತ್ತೆ, ಅದೇ ಆತ್ಮ ಹೋಗಿ ವಿಷ್ಣು ಆಗುತ್ತೆ. ಅಲ್ಲಿ ಒಕ್ಕಳು ಯಾಕೆ ತೋರಿಸಿದ್ರು, ವಂಶಾವಳಿ ಅಂತ, ಅಂದರೆ ಅದೇ ವಂಶದ್ದು ಆತ್ಮ ಅಂತ ಅಲ್ಲಿ ಅರ್ಥ. सतयुग से फिर देवता विष्णु से ब्रह्मा बनने में 5000 ವರ್ಷ लगा. ನೋಡಿ, ಬ್ರಹ್ಮನಿಂದ ದೇವತೆ ಬ್ರಾಹ್ಮಣರು ದೇವತೆಗಳಾಗೋದು, ಆಮೇಲೆ ವಿಷ್ಣುವಿನಿಂದ ಬ್ರಹ್ಮ ಆಗೋದಕ್ಕೆ 5000 ವರ್ಷ ಟೈಮ್ ಇಡಿಸುತ್ತೆ ಅಂತ. ಅಂದರೆ ಬ್ರಹ್ಮನ ಆತ್ಮ ಹೋಗಿ ಆ ರೀತಿ ಆಗಲಿಕ್ಕೆ, ವಿಷ್ಣುವಿನಿಂದ ಬ್ರಹ್ಮ ಆಗಲಿಕ್ಕೆ ಇಷ್ಟು ಟೈಮ್ ಡ್ಯೂರೇಷನ್ ಇರುತ್ತೆ ಅಂತ. ಯಾ ತುಮಕೋ ಜ್ಞಾನ ಹೇ, ಈ ತಿಳುವಳಿಕೆ ನಿಮಗೆ ಇದೆ. तुम ब्राह्मणों का नाभि कमल से विष्णुपुरी प्रकट हो रही. ನೀವು ಬ್ರಾಹ್ಮಣರ ನಾಭಿ ಕಮಲದಿಂದ ವಿಷ್ಣುಪುರಿ ಸ್ಥಾಪನೆ ಆಗ್ತಾ ಇದೆ, ಪ್ರಕಟ ಆಗ್ತಾ ಇದೆ. जिन्होंने जो चित्र बनाया विष्णु की नाभि से ब्रह्मा निकला, फिर सभी ವೇದೋ ಶಾಸ್ತ್ರೋं का सार सुनाया. ಭಕ್ತಿನಲ್ಲಿ ಚಿತ್ರ ಮಾಡಿದ್ದಾರೆ, ಏನು, ವಿಷ್ಣುವಿನ ನಾಭಿ ಕಮಲದಿಂದ ಬ್ರಹ್ಮ ಹುಟ್ಟಿರೋದು, ಮತ್ತೆ ಎಲ್ಲ ವೇದಶಾಸ್ತ್ರಗಳ ಸಾರಾಂಶವನ್ನು ಅವ್ರಿಗೆ ಹೇಳ್ಕೊಟ್ಟಿರೋದು. ಅದಕ್ಕೆ ಬ್ರಹ್ಮನ ಕೈನಲ್ಲಿ ವೇದಶಾಸ್ತ್ರ ತೋರಿಸೋದು. ಇವಾಗ ಇಲ್ಲಿ ಅರ್ಥ ಆಗುತ್ತೆ, ಬ್ರಹ್ಮನ ಕೈಯಲ್ಲಿ ವೇದಶಾಸ್ತ್ರ ಯಾಕೆ ತೋರಿಸ್ತಾರೆ, ವೇದಶಾಸ್ತ್ರಗಳ ಸಾರಾಂಶ ಅವರಿಂದ ಪರಮಾತ್ಮ ಹೇಳ್ತಾರೆ ಅಂತ, ಬ್ರಹ್ಮನ ಮುಖಾಂತರ ಹೇಳ್ತಾರೆ ಅನ್ನೋದು ಇಲ್ಲಿ ಅರ್ಥ. तो अब तो ब्रह्मा द्वारा सारा सार समझाते हो. ಈಗ ಬ್ರಹ್ಮ ಮುಖಾಂತರ ಶಿವ ತಂದೆ ಸಕಲ ವೇದ ಶಾಸ್ತ್ರಗಳ ಸಾರಾಂಶವನ್ನು ತಿಳಿಸ್ತಾರೆ. ಬಾಬಾ ಕೇಳ್ತೆ ಮುಖ್ಯ ಧರ್ಮಶಾಸ್ತ್ರ 4 ಮೇನ್ ಧರ್ಮಶಾಸ್ತ್ರಗಳು 4 ಇದೆ. ಪಹಲೆ ದೇವತಾ ಧರ್ಮ ಕಾ ಶಾಸ್ತ್ರ ಹೈ ಭಗವದ್ಗೀತಾ. ಮೊಟ್ಟ ಮೊದಲನೇದು ದೇವತಾ ಧರ್ಮದ ಶಾಸ್ತ್ರ ಯಾವುದು, ಭಗವದ್ಗೀತೆ. ಜ್ಞಾನ ಸಾಗರ್ ಪತಿತ ಪಾವನ, ಅವ್ರು ಏನಾಗಿದ್ದಾರೆ, ಜ್ಞಾನ ಸಾಗರ ಪತಿತ ಪಾವನ. ಸುಖ ಕಾ ಸಾಗರ್ ಶಿವ ಬಾಬಾ ಹೈ, ಸುಖದ ಸಾಗರ ಶಿವ ತಂದೆ ಆಗಿದ್ದಾರೆ. ಉಸ್ನೆ ಬೈಟ್ ಭಾರತ್ ಕೋ ಸ್ವರ್ಗ ಬನಾಯ, ಅವರೇ ಕೂತ್ಕೊಂಡು ಭಾರತ ದೇಶವನ್ನು ಸ್ವರ್ಗ ಮಾಡಿದ್ರು. ನಾಕಿ ಕೃಷ್ಣನೇ, ಅಂದರೆ ಕೃಷ್ಣ ಮಾಡಿದ್ದಲ್ಲ ಇದು, ಕೃಷ್ಣತೋ ಮೇರೆ ದ್ವಾರ ಜ್ಞಾನ ಸುನ್ಕರ್ ಫಿರ್ ಕೃಷ್ಣ ಬನ. ಪರಮಾತ್ಮ ಹೇಳ್ತಾ ಇದ್ದಾರೆ, ನಿರಾಕಾರ ಶಿವ ಹೇಳ್ತಾ ಇದ್ದಾರೆ, ಕೃಷ್ಣನ ಆತ್ಮನೂ ಕೂಡ ನನ್ನಿಂದ ಜ್ಞಾನ ಕೇಳಿ ಸತ್ಯುಗದಲ್ಲಿ ಕೃಷ್ಣನಾಗಿ ಜನ್ಮ ತಾಳ್ತು ಅಂತ. तो गुप्त बात है ना, ಇದೆಲ್ಲ ಸೀಕ್ರೆಟ್ ವಿಚಾರಗಳಲ್ವಾ. ನಯ ನಯ ಬಚ್ಚೆ ಇನ್ ಬಾತೋಂಕೋ ಸಮಜ್ ನಾ ಸಕೆ. ಹೊಸದಾಗಿ ಬರ್ತಕ್ಕಂಥವ್ರಿಗೆ ಈ ಟಾಪಿಕ್ಸು ಬೇಗ ಅರ್ಥ ಆಗಲ್ಲ, ನಿಧಾನಕ್ಕೆ ಅರ್ಥ ಆಗುತ್ತೆ. ಇನ್ಕೋ ಕಹಾ ಜಾತಾ ಹೈ ನರಕ, ಉನ್ಕೋ ಕಹಾ ಜಾತಾ ಹೈ ಸ್ವರ್ಗ. ಈ ಕಲಿಯುಗ ಕೇಳಲಾಗುತ್ತೆ ನರಕ ಅಂತ, ಸತ್ಯುಗ ಕೇಳಲಾಗುತ್ತೆ ಸ್ವರ್ಗ ಅಂತ. ಶಿವ ಬಾಬಾನೆ ಸ್ವರ್ಗ ಕಿ ಸ್ಥಾಪನಾ ಕಿ, ಇಸ್ಮೇ ಲಕ್ಷ್ಮೀ ನಾರಾಯಣ ರಾಜ್ ಕರ್ತೆ ಥೆ. ಶಿವ ತಂದೆ ಬಂದು ಸ್ವರ್ಗದ ಸ್ಥಾಪನೆ ಮಾಡ್ತಾ ಇದ್ರು, ಅದರಲ್ಲಿ ಕೂಡ ಲಕ್ಷ್ಮೀನಾರಾಯಣ ರಾಜ್ಯ ಆಳ್ತಾ ಇದ್ರು. अब तुम ಮನುಷ್ಯ से ದೇವತಾ ಬನ್ ರಹೆ ಹೋ. ಈಗ ನೀವು ಮನುಷ್ಯರಿಂದ ಏನಾಗ್ತಾ ಇದ್ದೀರಿ, ದೇವತೆಗಳು ಆಗ್ತಾ ಇದ್ದೀರಿ. ಬಾಬಾ कहते हैं इस मृत्यु लोक है दुखधाम में तुम्हारा लास्ट जन्म है. ನೋಡಿ, ಈ ಮೃತ್ಯು ಲೋಕದಲ್ಲಿ, ಈ ಇದರಲ್ಲಿ ದುಃಖದ ಪ್ರಪಂಚದಲ್ಲಿ ನಿಮ್ದು ಕೊನೆ ಬರ್ತಂತೆ. ಇನ್ನೊಂದು ಜನ್ಮ ಎತ್ತಕ್ಕೆ ಇಲ್ಲಿ ಪ್ರಯತ್ನ ಮಾಡಬಾರದು ಅಂತ. ಭಾರತ ಅಮರ್ಲೋಕ್ ಥಾ ವಹಾ ದುಃಖ ಕಾ ನಾಮ್ ನಹಿ ಥಾ. ಭಾರತ ದೇಶ ಅಮರ್ಲೋಕ ಆಗಿತ್ತು, ಅಲ್ಲಿ ಯಾವುದೇ ದುಃಖ ಇರಲಿಲ್ಲ. ತೋ ಭಾರತ ಫರಿಷ್ಠ ಅಂತ, ಅಲ್ಲಿ ಫರಿಷ್ಠಾನ ಆಗಿತ್ತು. ಈಗ ಏನಾಗ್ಬಿಟ್ಟಿದೆ, ಕಬ್ರಿಸ್ತಾನ ಆಗ್ಬಿಟ್ಟಿದೆ. ಹೌದಲ್ವಾ, ಎಲ್ಲಿ ನೋಡಿದ್ರು ಹೆಣಗಳು ಉಣೋದೇ ಆಗ್ಬಿಟ್ಟಿದೆ. ಅದರಿಂದ ಏನು ಹೇಳ್ತಾ ಇದ್ದಾರೆ ಇದಕ್ಕೆ, ಮತ್ತೆ ಎಲ್ಲಿ ನೋಡಿದ್ರು ಸಾವುಗಳಾಗ್ತಾ ಇದೆ. ಯಾರ ಮನೇಲಿ ಸಾವಿಲ್ಲ, ಎಲ್ಲ ಕಡೆ ಎಲ್ಲ ಆಗ್ತಾ ಇದೆ. फिर फरिश्तान होगा, नेक्स्ट सत्युग फरिश्तान आगತ್ತೆ. सब समझने की बातें हैं.
ಇವೆಲ್ಲವೂ ಕೂಡ ತಿಳ್ಕೊಳ್ತಕ್ಕಂಥ ಜ್ಞಾನಯುಕ್ತವಾಗಿರ್ತಕ್ಕಂಥ ವಿಚಾರಗಳು. ಯಹ ಮನುಷ್ಯ ಸೇ ದೇವತಾ ಬನ್ನಿ ಕಿ ಪಾಠಶಾಲಾ. ಇದು ಎಂಥ ಪಾಠಶಾಲೆ? ಮಾನವರನ್ನ ದೇವಮಾನವರನ್ನಾಗಿ ಮಾಡುವಂಥ ಪಾಠಶಾಲೆ. ಈ ಪಾಠಶಾಲೆಯಲ್ಲಿ ಒಂದಷ್ಟು ಜನ ಬಂದು ಕೇಳ್ಕೊಂಡು ವಿಚಾರ ತಿಳ್ಕೊಂಡು ದೇವತೆಗಳಾಗ್ತಾರೆ ಅಂದರೆ ಅದನ್ನು ಸ್ಥಾಪನೆ ಮಾಡಿರೋದು ಮಹಾನ್ ಪುಣ್ಯ ಅಂತ ಹೇಳ್ಬಿಟ್ಟಿದ್ದಾರೆ. ನೋಡಿ, 100 ದೇವಸ್ಥಾನಗಳು ಕಟ್ಟಿ ಪುಣ್ಯ ಪಡೆಯಲ್ಲ, ಅದರಲ್ಲಿ ಯಾರಿಗೂ ಸದ್ಗತಿ ಸಿಗಲ್ಲ. ಇಲ್ಲಿ ಒಂದಿಷ್ಟಾಗಲ ಜಾಗ ತೆಗೆದು, ಇಲ್ಲಿ ಭಗವಂತನ ಕೇಂದ್ರ ತೆಗೆದು, ಇಲ್ಲಿ ನೀವು ಸೇವೆ ಮಾಡಿ ಅನೇಕ ಜನಕ್ಕೆ ಜ್ಞಾನ ಕೊಟ್ಟರೆ ಅನೇಕರಿಗೆ ಪ್ರಾಪ್ತಿ ಆಗುತ್ತೆ, ಸ್ವರ್ಗ ಪ್ರಾಪ್ತಿ ಆಗುತ್ತೆ. ಇನ್ನು ಬಾತೋಂಕೋ ನಯಾ ಕೊಯ್ ಸಮಜ್ ನಾ ಸಕೆ. ಈ ವಿಚಾರಗಳನ್ನು ಹೊಸಬ್ರು ಅರ್ಥ ಮಾಡ್ಕೊಳಕ್ಕಾಗಲ್ಲ. 7 दिन का ಕೋರ್ಸ್ ನೈ ಕಿಯಾ, ಯಾಕೆಂದ್ರೆ 7 ದಿವಸ ಕೋರ್ಸ್ ತಗೊಂಡಿಲ್ವಲ್ಲ. ಈ ಸಮಯ ಭಕ್ತಿ ತೋ ಸಬ್ ಮನುಷ್ಯ ಮಾತ್ರ. ಈ ಟೈಮ್ನಲ್ಲಿ ಎಲ್ಲ ಭಕ್ತರು ಜನರಿದ್ದಾರೆ. ಉनको ಆತ್ಮ का ज्ञान याद करती है, परमात्मा एक माशुक सब आशिक है. ಅವರ ಆತ್ಮಗಳು ಕೂಡ ಪರಮಾತ್ಮನ ನೆನಪು ಮಾಡ್ತಿದ್ದಾರೆ. ಪರಮಾತ್ಮ ಒಬ್ಬರೇ ಪ್ರಿಯತಮ. ಎಲ್ಲ ಆತ್ಮಗಳು ಪರಮಾತ್ಮನಿಗೆ ಏನಾಗಿದ್ದಾರೆ? ಪ್ರೀತಿ ಮಾಡೋರಾಗಿದ್ದಾರೆ. बाबा आकर सच्चिखंड की स्थापना करते हैं. आधा कल्प के बाद फिर रावण आकर झूठ खंड बनाते. ತಂದೆ ಬಂದು ಸತ್ಯಖಂಡವನ್ನ ಸ್ಥಾಪನೆ ಮಾಡ್ತಾರೆ, ರಾವಣ ಬಂದು ಜೂಟ್ ಖಂಡ, ಸುಳ್ಳಿನ ಖಂಡ ಮಾಡ್ತಾರೆ. ಅವಿದು ಸಂಗಮ. ಈಗ ನಡೀತಾ ಇರೋದು ಸಂಗಮ. ಈಗ ಸಬ್ ಸಮಜ್ನೆ ಕಿ ಬಾತ್. ಇವೆಲ್ಲ ತಿಳ್ಕೊಳ್ತಕ್ಕಂತಹ ವಿಚಾರಗಳಾಗಿದೆ. ಅಚ್ಚಾ ಮೀಠೆ ಮೀಠೆ ಸಿಕ್ಕಿಲ್ಲದೆ ಬಚ್ಚೋಂ ಪ್ರತಿ ಮಾತ್ ಪಿತಾ बाप दादा का याद प्यार और गुड मॉर्निंग. रूहानी बाप की रूहानी बच्चों को नमस्ते. हम सब रूहानी बच्चों की रूहानी बाप दादा को याद प्यार और नमस्ते नमस्ते नमस्ते. ಮೇನ್ ಧಾರಣೆಗೋಸ್ಕರ ಸಾರಾಂಶ ಇದೆ. ಬಾಬಾ ಕೆ ಶ್ರೀಮತ್ ಪರ್ ಭಾರತ್ ಕಿ ಸಚ್ಚಿ ಸಚ್ಚಿ ರೂಹಾನಿ ಸೇವಾ ಕರ್ನಿ. ಈ ತಂದೆಯ ಡೈರೆಕ್ಷನ್ಸ್ ಮೇಲೆ, ಶ್ರೀಮತದ ಆಧಾರದ ಮೇಲೆ ಭಾರತ ದೇಶದ ಸತ್ಯವಾದಂಥ ಆತ್ಮಿಕ ಸೇವೆ ಮಾಡ್ರಿ ಅಂತ ಹೇಳ್ತಾ ಇದ್ದಾರೆ. ಸರ್ವಶಕ್ತಿವಾನ್ ಬಾಬಾ ಸೇ ಶಕ್ತಿ ಲೇ 5 ವಿಕಾರ ರೂಪಿ ಶತ್ರುವಂ ಪರ್ ವಿಜಯ ಪಾನ ಹೇ. ನೋಡಿ, ಸರ್ವಶಕ್ತಿವಂತ ಪರಮಾತ್ಮನಿಂದ ಶಕ್ತಿ ತೆಗೆದುಕೊಂಡು 5 ವಿಕಾರಗಳನ್ನು ಶತ್ರುಗಳ ಮೇಲೆ ಏನು ಮಾಡಬೇಕಾಗಿದೆ? ವಿಜಯವನ್ನ ಗಳಿಸಬೇಕು. ಎರಡನೇ ವಿಚಾರ, ಎರಡನೇ ಪಾಯಿಂಟು, ಮನುಷ್ಯ ಸೇ ದೇವತಾ ಬನ್ನೆ ಕೆ ಲಿಯೆ ಪವಿತ್ರ ಜರೂರ್ ಬನ್ನ ಹೈ. ಮನುಷ್ಯರಿಂದ ದೇವತೆಗಳಾಗ್ಲಿಕ್ಕೋಸ್ಕರ ಪಾವನ ಆತ್ಮಗಳು ಅವಶ್ಯಕವಾಗಿ ಆಗಬೇಕು. ನಾಲೆಡ್ಜ್ ಕೋ ಧಾರಣ ಕರ್ ಕಾಂಟೋನ್ ಸೆ ಫುಲ್ ಬನ್ನ ಹೈ और ಬನಾನ. ಈ ಜ್ಞಾನವನ್ನು ಬುದ್ಧಿನಲ್ಲಿ ಚೆನ್ನಾಗಿ ಧಾರಣೆ ಮಾಡಿಕೊಂಡು, ಅರ್ಥ ತುಂಬಿಕೊಂಡು, ಮಾನವರಿಂದ ದೇವತೆಗಳಾಗೋದು, ಮುಳ್ಳಿಂದ ಹೂವು ಆಗೋದು ಆಗಬೇಕಾಗಿದೆ. वरदान श्रीमत द्वारा सदा खुशी का हल्केपन का अनुभव करने वाले मन्मत और परमत से मुक्त भव. ನೋಡಿ, ಶ್ರೀಮತದಿಂದ ಸದಾ ಖುಷಿಯಿಂದ ಇದ್ದು ಲೈಟ್ನೆಸ್ ಅನುಭವ ಮಾಡುವಂಥವ್ರು ಮನ್ಮತ ಮತ್ತು ಪರಮಾತ್ಮದಿಂದ ಮುಕ್ತರು ಆಗಿರಿ. जिन बच्चों का हर कदम श्रीमत प्रमाण है उनका मन सदा संतुष्ट होगा. ಅಂದರೆ ಬೆಳಗ್ಗಿಂದ ಪ್ರತಿ ಹೆಜ್ಜೆಯಲ್ಲಿ ಪರಮಾತ್ಮನ ಶ್ರೀಮತದ ಮೇಲೆ ನಡೀತಕ್ಕಂಥವರ ಮನಸ್ಸು ಸದಾ ಸಂತುಷ್ಟವಾಗಿರುತ್ತೆ ಅಂತ. ಅಂದರೆ ಭಗವಂತನ ಡೈರೆಕ್ಷನ್ ಫಾಲೋ ಮಾಡ್ತಾ ಇರ್ತಾರಲ್ಲ, ಮನಸ್ಸು ಸಂತುಷ್ಟವಾಗಿರುತ್ತೆ. ಮನ್ ಮೇ ಕಿಸಿ ಭಿ ಪ್ರಕಾರ ಹಲ್ಚಲ್ ನಹಿ ಹೋಗ. ಮನಸ್ಸಿನಲ್ಲಿ ಯಾವುದೇ ಪ್ರಕಾರದ ಹಲ್ಚಲ್ಲು ಆಗೋದೇ ಇಲ್ಲ ಅಂತಿದ್ದಾರೆ. तो श्रीमत पर चलने से ನ್ಯಾಚುರಲ್ ಖುಷಿ रहेगी. ಬಾಬೋರ್ ಡೈರೆಕ್ಷನ್ಸ್ ಅನ್ನ ಫಾಲೋ ಮಾಡ್ತಾ ಇದ್ರೆ ಒಳಗಡೆ ಏನಾಗ್ತಾ ಇರುತ್ತೆ? ಆತ್ಮಕ್ಕೆ ಖುಷಿ ಆಗ್ತಾ ಇರತ್ತೆ. ಓ, ಭಗವಂತನ ಮಾತು ಕೇಳ್ತಾ ಇದ್ದೀನಿ, ಅವನ ಮಾರ್ಗದರ್ಶನ ಮೇಲೆ ನಡೀತಾ ಇದ್ದೀನಿ ಅನ್ನೋ ಖುಷಿ ಒಳಗಡೆ ಇರುತ್ತೆ. हल्केपन का अनुभव. इसलिए सब जब भी मन में हलचल हो, जरा भी खुशी का परसेंटेज कम हो तो चेक करो, जरूर श्रीमत की अवज्ञा होगी. इसलिए सूक्ष्म चेकिंग कर मन्मत व परमत से स्वयं को मुक्त कर लो. ನೋಡಿ, ಬಾಬಾ ಹೇಳ್ತಿದ್ದಾರೆ, ಯಾವಾಗ ಸ್ವಲ್ಪ ಆದರೂ ಕೂಡ ಪರ್ಸೆಂಟೇಜ್ ಕಮ್ಮಿ ಆಯಿತು ಅಂತಂದರೆ ಖುಷಿನಲ್ಲಿ ಚೆಕ್ ಮಾಡ್ಕೊಳ್ಳಿ. ಶ್ರೀಮತದಲ್ಲಿ ಎಲ್ಲೋ ಒಂದು ಕಡೆ ಅವಜ್ಞೆ ಆಗ್ತಾ ಇದೆ ಅಂತ ಸೂಕ್ಷ್ಮ ಚೆಕಿಂಗ್ ಮಾಡಿಕೊಂಡು ಮನ್ಮತ ಮತ್ತು ಪರಮತದಿಂದ ಸ್ವಯಂವನ್ನು ಮುಕ್ತ ಮಾಡ್ಕೊಳ್ಳಿ. ಅಂದರೆ ಖುಷಿ ಕಮ್ಮಿ ಆಗೋಕ್ಕೆ ಎಲ್ಲೋ ಒಂದು ಕಡೆ ನಾವು ಸ್ವಲ್ಪ ಶ್ರೀಮತಗಳನ್ನು ಬಿಟ್ಟಿದ್ದೀವಿ ಅಂತ ತಿಳ್ಕೊಂಡು ಅದು ಚೆಕ್ ಮಾಡ್ಕೊಂಡು ಚೇಂಜ್ ಮಾಡ್ಕೊಬೇಕು. तो स्लोगन बुद्धि रूपी विमान द्वारा वर्तमान में पहुंचकर ज्ञान सूर्य की किरणों का अनुभव करना ही शक्तिशाली योग है. ಬುದ್ಧಿ ರೂಪಿ ವಿಮಾನದ ಮುಖಾಂತರ ವತನದಲ್ಲಿ ತಲುಪಿ ಜ್ಞಾನ ಸೂರ್ಯನ ಕಿರಣಗಳ ಅನುಭವ ಮಾಡೋದೇನೆ ಶಕ್ತಿಶಾಲಿಯಾಗಿರ್ತಕ್ಕಂಥ ಯೋಗ ಆಗಿದೆ. ಇದು ಇವತ್ತಿನ ಸ್ಲೋಗನ್.
ಈಗ ಮಮ್ಮಾರವ್ರದ್ದು ಒಂದು ಸ್ವಲ್ಪ ಮುರಳಿ ಇದೆ ಚಿಕ್ಕದು. ಮಾತೇಶ್ವರಿ ಜಿಗೆ ಅನ್ಮೋಲ್ ಮಹಾವಾಕ್ಯ, ಜಗದಂಬಾ ಸರಸ್ವತಿ ಮಾತೇಶ್ವರಿಯವ್ರದ್ದು ಅಮೂಲ್ಯವಾಗಿರ್ತಕ್ಕಂಥ ಮಹಾವಾಕ್ಯಗಳು. ಆತ್ಮ ಪರಮಾತ್ಮ ಮೇ ಅಂತರ್, ಆತ್ಮಗಳಲ್ಲಿ ಮತ್ತು ಪರಮಾತ್ಮನಲ್ಲಿ ಏನು ವ್ಯತ್ಯಾಸ ಇದೆ ಅದನ್ನು ಮಮ್ಮಾರವರು ಹೇಳಿದ್ದಾರೆ. आत्मा और परमात्मा अलग रहे बहुकाल, सुंदर मेला कर दिया जब सद्गुरु मिला दलाल. ನೋಡಿ, ಆತ್ಮಗಳು ಪರಮಾತ್ಮ ಬಹಳ ಕಾಲದಿಂದ ಬೇರ್ಪಟ್ಟಿದ್ವು. ಪರಮಾತ್ಮ ಆ ಲೋಕದಲ್ಲಿ ಇದ್ದೋಗ್ಬಿಟ್ರು, ನಾವೆಲ್ಲ ಈ ಲೋಕಕ್ಕೆ ಬಂದ್ಬಿಟ್ಟಿವಿ. ಈಗ ಸುಂದರವಾದಂಥ ದಳ್ಳಾಳಿ ಸಿಕ್ಕಿರೋದ್ರಿಂದ ಎಲ್ಲರೂ ಏನು ಮಾಡಿದ್ವಿ, ಸೇರ್ತಾ ಇದ್ದೀವಿ. ಆತ್ಮ ಪರಮಾತ್ಮ ಒಂದು ಕಡೆ ಸೇರ್ತಾ ಇದ್ದೀವಿ. जब हम यह शब्द कहते इनका यथार्थ अर्थ है कि आत्मा ಪರಮಾತ್ಮ ಸೆ ಬಹುತ್ ಕಾಲ ಬಿಚ್ಚಿಡ್ ಗೈ. ಯಾವಾಗ ಈ ಥರ ಶಬ್ದಗಳು ಕೇಳ್ತೀವಿ ಆವಾಗ ಗೊತ್ತಾಗತ್ತೆ ಆತ್ಮಗಳೆಲ್ಲ ಪರಮಾತ್ಮನಿಂದ ತುಂಬ ಸಮಯದಿಂದ ಬೇರ್ಪಟ್ಬಿಟ್ಟಿದ್ದಾವೆ. ಬಿಲ್ಕುಲ್ ಬಹುತ್ ಕಾಲ ಕ ಅರ್ಥ ಹೇ, ಇದು ಬಹಳ ಕಾಲದ ಅರ್ಥ ಆಗಿದೆ. ಬಹಳ ಸಮಯದಲ್ಲಿ ಆತ್ಮ ಪರಮಾತ್ಮನಿಂದ ಬೇರ್ಪಟ್ಟಿತ್ತು. 5000 ವರ್ಷ ಆಗೋಗಿತ್ತು. ಮೊದಲು ಇಳಿದ್ವಲ್ಲ, ಭೂಮಿ ಮೇಲೆ ಬಂದ್ವಲ್ಲ, 5000 ವರ್ಷ ಆಗೋಯ್ತು ನಾವು ಬಂದು ಈ ಭೂಮಿ ಮೇಲೆ. ಭಾಳ ಕಾಲ ಆಯ್ತಲ್ವಾ, ಆಗಲಿ ಹೋಗ್ಬಿಟ್ಟಿದ್ವಿ. तो शब्द साबित है, सिद्ध करता है कि आत्मा और परमात्मा अलग रहे. दो चीज़ हो गए ना. ಈಗ ಆತ್ಮ ಪರಮಾತ್ಮ ಭಾಳ ಟೈಮಿಂದ ಬೇರ್ಪಟ್ಬಿಟ್ಟಿದ್ದೇವೆ ಅಂತಂದರೆ ಎರಡಾಯ್ತಲ್ವಾ, ಒಂದು ಹೆಂಗಾಗಕ್ಕಾಗತ್ತೆ, ಎರಡಾಯ್ತಲ್ವಾ. दोनों में आंतरिक भेद है, परंतु दुनियावी मनुष्य को पहचान ना होने के कारण इन शब्द का अर्थ ऐसा निकलते हैं मैं आत्मा ही परमात्मा. ನೋಡಿ, ಪ್ರಪಂಚದಲ್ಲಿ ಮನುಷ್ಯರಿಗೆ ಈ ಒಂದು ಪರಿಚಯ ಇಲ್ಲದೆ ಇರೋ ಕಾರಣ, ಈ ಶಬ್ದದ ಅರ್ಥ ಗೊತ್ತಿಲ್ಲದೆ ಇರೋ ಕಾರಣ ಆತ್ಮನೇ ಪರಮಾತ್ಮ ಅಂತ ಹೇಳಿಬಿಟ್ರು. परंतु आत्मा के ऊपर माया का आवरण चढ़ा हुआ होने के कारण अपने असली स्वरूप को भूल गए. ಆತ್ಮದ ಮೇಲೆ ಮಾಯೆ ಕೋಟಿಂಗ್ ಆಗೋಗ್ಬಿಟ್ಟಿದೆ ಅಂತಾರೆ. ಈ ಕೋಟಿಂಗ್ ಆಗೋಗ್ಬಿಟ್ಟಿರೋದ್ರಿಂದ ಅಸಲಿ ಸ್ವರೂಪವನ್ನು ತಿಳ್ಕೊಳ್ತಾ ಇಲ್ಲ ಅಂತಾರೆ. ಒರಿಜಿನಲ್ ನೀವು ಯಾರಪ್ಪ ಅನ್ನುವಂಥದ್ದು ಯಾರೋ ತಿಳ್ಕೊಳ್ತಾ ಇಲ್ಲ. कहते हैं जब माया का अवतरण उतर जाएगा तब आत्मा वही परमात्मा है. ಯಾವಾಗ ಹೇಳ್ತಾರೆ ಮಾಯಾ ಆವರಣ ಅಂತಕ್ಕಂಥದ್ದು ಏನು ಕೋಟಿಂಗ್ ಆಗಿಬಿಟ್ಟಿದೆ ಅದು ಇಳಿದು ಹೋಗ್ಬಿಟ್ರೆ ಆತ್ಮನೇ ಪರಮಾತ್ಮ ಅಂತ ಹೇಳಲ್ಲ ಅಂತಾರೆ. तो वे आत्मा को अलग और मतलब से कहते हैं. दूसरा लोग फिर भी मतलब से कहते हैं कि मैं आत्मा से परमात्मा हूँ, परंतु आत्मा अपने आप ही बोलने के कारण दुखी बन पड़ी है. ಆತ್ಮ ತನ್ನ ಅಸಲಿ ಸ್ವರೂಪವನ್ನು ಮರೆತಿರೋ ಕಾರಣದಿಂದ ದುಃಖಿ ಆಗ್ಬಿಟ್ಟಿದೆ. तब आत्मा और परमात्मा आत्मा फिर अपने आप को पहचान कर शुद्ध बनती. ಯಾವಾಗ ಈ ತಿಳುವಳಿಕೆ ಸಿಗುತ್ತೆ, ಆತ್ಮ ತನ್ನ ಅಸಲಿ ಸ್ವರೂಪವನ್ನು ತಿಳ್ಕೊಳ್ಳುತ್ತೆ, ಆವಾಗ ಶುದ್ಧ ಆಗುತ್ತೆ. ಆವಾಗ ಪರಮಾತ್ಮನ ಜ್ಞಾನ ಅರ್ಥ ಆಗುತ್ತೆ. ಆತ್ಮ ಪರಮಾತ್ಮ ಮಿಲ್ ಏಕ್ ಹೋ ಜಾಯಂಗೆ. ಅವ್ರು ತಿಳ್ಕೊತಾರೆ ಈ ಭೇದಗಳೆಲ್ಲ ಹೊಟ್ಟೋದ್ಮೇಲೆ ಆತ್ಮ ಹೋಗಿ ಪರಮಾತ್ಮನಲ್ಲಿ ಐಕ್ಯ ಆಗೋಗ್ಬಿಡುತ್ತೆ ಅಂತ ಹಂಗೆ ತಿಳ್ಕೊಂಡ್ಬಿಟ್ಟಿದ್ದಾರೆ. ವೇ ಆತ್ಮಕೋ ಅಲಗ್ ಇಸ್ ಅರ್ಥ ಸೆ ಖ್ಯಾತಿ. ಈ ಅರ್ಥದಿಂದ ಅವರು ತಿಳ್ಕೊಂಡ್ರು. ಅಂದರೆ ಆತ್ಮ ಸಂಪನ್ನ ಆಗುತ್ತಲ್ಲ, ಸಂಪೂರ್ಣ ಆಗುತ್ತಲ್ವ, ಆವಾಗ ತಂದೆ ಸಮಾನ ಆಗುತ್ತಲ್ವ. ಆ ಲೆಕ್ಕದಿಂದ ಅವರು ಎರಡು ಒಂದೇ ಅಂತ ಹೇಳಿರೋದು. ಯಾವ ಲೆಕ್ಕದಿಂದ? ಈ ಕೋಟಿಂಗ್ ಮಾಯದೆಲ್ಲ ಆಗ್ಬಿಟ್ಟಿದೆಯಲ್ಲ, ಈ ಕೋಟಿಂಗ್ ಎಲ್ಲ ಹೊಟ್ಟೋಗ್ಬಿಡುತ್ತೆ. ಧ್ಯಾನ ಮಾಡಿ 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 ಪ್ಯೂರ್ ಆಗೋಗ್ಬಿಟ್ಟು ಅಲ್ಲಿಗೆ ಹೋದಾಗ ಆ ಸ್ವರೂಪದಲ್ಲಿದ್ದಾಗ ಇಬ್ರು ಒಂದೇ ಥರ ಆಗ್ಬಿಡ್ತೀವಿ ಅಂತ ಹಂಗೆ ತಿಳ್ಕೊಂಡಿರೋದು. एक्चुअली हंग तिಳ್ಕೊಂಡು ना आत्मा ना परमात्मा हो सकते हैं, ना आत्मा परमात्मा में मिल एक हो सकता है. ಆತ್ಮ ಪರಮಾತ್ಮನೂ ಆಗಕ್ಕಾಗೋದಿಲ್ಲ, ಎರಡು ಸೇರ್ಲಿಕ್ಕೂ ಆಗೋದಿಲ್ಲ ಅಂತ. ಅವರು ನಾ ಪರಮಾತ್ಮಕ್ಕೆ ऊपर आवरण चढ़ सकता है. ಮತ್ತು ಪರಮಾತ್ಮನ ಮೇಲೆ ಈ ಥರ ಕೋಟಿಂಗು ಯಾವುದು ಸೇರಕ್ಕೂ ಸಾಧ್ಯ ಇಲ್ಲ. ಎರಡನೇ ಪಾಯಿಂಟು, ಮನ್ ಕಿ ಅಶಾಂತಿ ಕ ಕಾರಣ. ಮನಸ್ಸಿಗೆ ಅಶಾಂತಿ ಯಾಕಾಗತ್ತೆ? ಕರ್ಮ ಬಂಧ और ಶಾಂತಿ ಕ ಆಧಾರ ಕರ್ಮಾತೀತ. ಕರ್ಮ ಬಂಧನ ಮತ್ತು ಶಾಂತಿಗೆ ಆಧಾರ ಕರ್ಮಾತೀತ. ಮನಸ್ಸಿಗೆ ಶಾಂತಿ ಸಿಗಬೇಕಂದ್ರೆ, ಮನಸ್ಸಿಗೆ ಅಶಾಂತಿ ಆಗಬೇಕಾದ್ರೆ ಕರ್ಮ ಬಂಧನ ಕಾರಣ, ಶಾಂತಿ ಪಡಿಬೇಕಂದ್ರೆ ಕರ್ಮಾತೀತ ಆಗಬೇಕು. ವಾಸ್ತವ में हर एक मनुष्य की यह चाहना अवश्य रहता है. ಪ್ರತಿಯೊಬ್ಬ ಮನುಷ್ಯನಿಗೂ ಈ ಒಂದು ಇಚ್ಛೆ ಅವಶ್ಯಕವಾಗಿರುತ್ತೆ. हमको मन की ಶಾಂತಿ ಪ್ರಾಪ್ತಿ हो जाए. ನಮಗೂ ಮನಸ್ಸಿಗೆ ನೆಮ್ಮದಿ ಸಿಗಬೇಕು ಅಂತ ಇಷ್ಟಪಡ್ತಾರೆ. इसलिए अनेक प्रयत्न करते आए हैं.
ಈ ಕಾರಣದಿಂದ ಅನೇಕ ಪ್ರಯತ್ನಗಳನ್ನು ಮಾಡ್ತಾ ಬಂದಿದ್ದಾರೆ. अगर मन को शांति अब तक प्राप्त नहीं हुई, इनका यथार्थ कारण क्या है? ಇಲ್ಲಿವರೆಗೂ ಮನಸ್ಸಿಗೆ ನೆಮ್ಮದಿ ಸಿಕ್ಕಿಲ್ಲ ಅಂದರೆ ಇದಕ್ಕೆ ರಿಯಲ್ ಕಾರಣ ಏನು? ಮನಸ್ಸಿಗೆ ಶಾಂತಿ ಸಿಗದೆ ಇರೋಕ್ಕೆ ರಿಯಲ್ ಕಾರಣ ಹೇಳ್ತಾರೆ. अब पहले से तो सोच चलना जरूरी है कि मन के अशांति की पहली जड़ क्या है. ಮೊದಲೇ ಯೋಚನೆ ಮಾಡಬೇಕಾಗಿದೆ ಮನಸ್ಸಿನ ಅಶಾಂತಿಗೆ ಮೂಲ ಏನು. मन की अशांति का मुख्य कारण कर्म बंधन में फंसना. ಮನಸ್ಸು ಅಶಾಂತಿ ಯಾವಾಗಾಯಿತು? ಕರ್ಮ ಬಂಧನಗಳಲ್ಲಿ ಸಿಕ್ಕಾಕೊಂಡ್ಬಿಟ್ಟಿದೆ. ಇವಾಗ ಜೈಲಿನಲ್ಲಿ ಹಾಕ್ಬಿಟ್ಟಿದ್ರೆ ಪಕ್ಷಿಯೇ ನೆಮ್ಮದಿಯಿಂದ ಇರುತ್ತಾ? ಯಾವಾಗಪ್ಪ ಇದರಿಂದ ನಾನು ಬಿಡಿಸ್ತಾರೆ, ಯಾವಾಗ ನಾನು ಹಾರ್ಕೊಂಡು ರೆಕ್ಕೆಗಳ ಮುಖಾಂತರ ಹೋಗ್ತೀನಿ ಅನ್ನೋ ಯೋಚನೆ ಏನಿರುತ್ತೆ ಅಲ್ವಾ? ಹಾಗೆ ಆಗ್ಬಿಟ್ಟಿದೆ ಇವಾಗ. ಈ ದೇಹ ಬಂಧನ, ಸಂಬಂಧಿಗಳ ಬಂಧನ, ಪದಾರ್ಥಗಳ ಆಸೆ ಬಂಧನ, ವ್ಯಕ್ತಿ ವಸ್ತು ವೈಭವಗಳ ಆಸೆಗಳ ಬಂಧನ, ಅನೇಕ ಬಹುಬಂಧನಗಳಲ್ಲಿ ಆತ್ಮ ಏನಾಗ್ಬಿಟ್ಟಿದೆ? ಸಿಕ್ಕಾಕೊಂಡು ಉದಾಡ್ತಾ ಇದೆ. ಬಿಡುಗಡೆ ಮಾಡು ದೇವ್ರೆ, ಯಾವಾಗ ಬಿಡಿಸ್ತೀಯಪ್ಪ ತಂದೆ ಅಂತ ಒಳಗಡೆ ಕೇಳ್ಕೊಳ್ತಾ ಇದೆ. तो जब तक मनुष्य इन 5 विकारों का कर्म बंधन से नहीं छूटे तब तक मनुष्य अशांति से छूट नहीं सकते. ನೋಡಿ, ಎಲ್ಲಿವರೆಗೆ ಮನುಷ್ಯರು 5 ವಿಕಾರಗಳ ಬಂಧನದಿಂದ ಬಿಡುಗಡೆ ಆಗೋದಿಲ್ವೋ ಅಲ್ಲಿವರೆಗೂ ಅಶಾಂತಿಯಿಂದ ಬಿಡುಗಡೆ ಆಗ್ಲಿಕ್ಕೆ ಆಗೋದಿಲ್ಲ. ಎಷ್ಟು ಆಳ ಇದೆ ನೋಡ್ರಿ. तो जब कर्म बंधन छूट जाता है तब मन का शांति अर्थात जीवन मुक्ति को प्राप्त कर सकते. ಯಾವಾಗ ಈ ಒಂದು ಕರ್ಮ ಬಂಧನಗಳು ಬಿಡುಗಡೆ ಆಗೋಗುತ್ತೆ ಅವಾಗ ಮನಸ್ಸಿಗೆ ಶಾಂತಿ ಅರ್ಥಾತ್ ಜೀವನ್ ಮುಕ್ತಿ ಸಿಕ್ಕತ್ತೆ ಅಂತಾರೆ. अब सोच करना है यह कर्म बंधन टूटे कैसे. ಈಗ ಯೋಚನೆ ಮಾಡಿ ಕರ್ಮ ಬಂಧನ ಹೇಗೆ ಬಿಡುಗಡೆ ಆಗುತ್ತೆ. ಅಗರ್ ಅವರು ಛೋಟೆ ಚುಟ್ಕಾರ ದೇನೆ ವಾಲ ಕೌನ್. ಈ ಬಿಡುಗಡೆ ಕೊಡೋರು ಯಾರು? ಮೋಕ್ಷ ಕೊಡೋರು ಯಾರು? ಈ ವಿಕಾರಗಳಿಂದ ಮೋಕ್ಷ ಕೊಡೋರು ಯಾರು? ಯಾರಿಗೂ ಗೊತ್ತಿಲ್ಲ. तो यह तो तुम जानते हो कोई भी मनुष्यात्मा कैसे भी मनुष्यात्मा को छुटकारा दे नहीं सकता. ಎಂಥ ಮನುಷ್ಯನೇ ಇರಲಿ, ಯಾರು ಇದರಿಂದ ಬಿಡಿಸೋರಿಲ್ಲ, ಪರಮಾತ್ಮನೇ ಬಿಡಿಸ್ಬೇಕಾಗುತ್ತೆ. तो यह कर्म बंधन का हिसाब किताब तोड़ने वाला सिर्फ एक परमात्मा. ಈ ಮನುಷ್ಯರ ಕರ್ಮ ಬಂಧನಗಳನ್ನು ಬಿಡಿಸ್ತಕ್ಕಂಥವ್ರು ಒಬ್ಬರೇ ಏನಾಗಿದ್ದಾರೆ? परमात्मा. वही आकर इस ज्ञान योग बल से कर्म बंधन से छुड़ाते. ಅದೇ ಪರಮಾತ್ಮ ಬಂದು ಈ ಕರ್ಮ ಬಂಧನಗಳಿಂದ ಮಕ್ಕಳನ್ನ ಯೋಗ ಬಲದಿಂದ ಬಿಡಿಸ್ತಾ ಇದ್ದಾರೆ. तो इसलिए परमात्मा को सुखदाता कहा जाता है. ಬಿಡಿಸೋದ್ರಿಂದ ಪರಮಾತ್ಮನಿಗೆ ಸುಖದಾತ ಅಂತ ಹೇಳೋದು. ಬಿಡಿಸೋರು ಯಾರು ಇಲ್ಲ, ಮನುಷ್ಯರು ಎಲ್ಲ ಸಿಕ್ಕಾಕ್ಸೋರೆ. ಬಿಡಿಸೋರೊಬ್ಬರೇ ಪರಮಾತ್ಮ, ಅದರಿಂದ ಅವ್ರಿಗೆ ಸುಖದಾತ ಅಂತ ಹೇಳಲಾಗುತ್ತೆ. जब तक पहले ज्ञान नहीं है तो मैं आत्मा हूँ, असल में किसका संतान हूँ, मेरा असली गुण क्या है, जब यह बुद्धि में आ जाए तब कर्म बंधन टूटे. ನೋಡಿ, ಯಾರ ಸಂತಾನರು ನಾವು, ನಮ್ಮ ಅಸಲಿ ಗುಣ ಯಾವುದು, ಯಾವ ಸ್ವರೂಪದಲ್ಲಿ ನಾವು ಇದ್ದಿದ್ದು, ಅಸಲಿ ಗುಣಗಳು ಯಾವ್ದ್ಯಾವುದು ಅನ್ನೋದು ಯಾವಾಗ ಗೊತ್ತಾಗುತ್ತೆ ಆವಾಗ ಕರ್ಮ ಬಂಧನಗಳು ಕಟ್ಟಾಗುತ್ತೆ. ಅಂದರೆ ಆತ್ಮದ ಅಸಲಿ ಸ್ವರೂಪ ಯಾವಾಗ ಗೊತ್ತಾಗುತ್ತೋ ಆವಾಗ ಬಿಡುಗಡೆ. असली स्वरूप ಯಾವುದು? ಆತ್ಮದ ಅಸಲಿ ಸ್ವರೂಪ ಶಾಂತಿ. ಆತ್ಮದ ಶಾಂತಿ ಸ್ವರೂಪ, ಪವಿತ್ರ ಸ್ವರೂಪ, ಖುಷಿ ಸ್ವರೂಪ, ಶಕ್ತಿ ಸ್ವರೂಪ, ದಯಾ ಸ್ವರೂಪ, ಆನಂದ ಸ್ವರೂಪ, ಇವೆಲ್ಲ ಆತ್ಮದ ಒರಿಜಿನಲ್ ಗುಣಗಳು. जब यह बुद्धि में आ जाए तब कर्म बंधन टूटे. अब यह नॉलेज हमें परमात्मा द्वारा प्राप्त होती है, गोया परमात्मा द्वारा कर्म बंधन टूटते हैं. ಈ ಒಂದು ಜ್ಞಾನ ಯಾವಾಗ ನಮಗೆ ಪರಮಾತ್ಮನಿಂದ ಪ್ರಾಪ್ತಿಯಾಗುತ್ತೆ ಆವಾಗ ಪರಮಾತ್ಮನಿಂದ ಕರ್ಮ ಬಂಧನ ಅನ್ನೋದು ಬಿಡುಗಡೆ ಆಗತ್ತೆ. ಅಚ್ಚ. ಓಂ ಶಾಂತಿ.